Bhaskar Rao, former police commissioner of Bengaluru, is known for his non-police duties. His active role in managing Bengaluru situation during the peak of COVID-19 is remarkable and he is truly our pride. Let's have a real talk with the best commissioner Bengaluru could get and know more about his education, profession, family, aims, the challenges he faced, life experiences, leadership skills, working attitude, and advice to the youth of our country in Real Talk with Prabhu Smita. ನಮಸ್ಕಾರ ವೀಕ್ಷಕರಿಗೆ ನಮಸ್ಕಾರ. ರಿಯಲ್ ಟಾಕ್ ವಿತ್ ಪ್ರಭು ಸ್ಮಿತಾಗೆ ಸ್ವಾಗತ. ಇವತ್ತಿನ ದಿನ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪೊಲೀಸ್ ಅಧಿಕಾರಿಯಾಗಿರುವ ಪೀಪಲ್ಸ್ ಕಮಿಷನರ್ ಅಂತೆ ಖ್ಯಾತಿಯಾಗಿರುವ ಶ್ರೀ ಭಾಸ್ಕರ್ ರಾವ್ ಸರ್, ನಮಸ್ಕಾರ. ಮೊದಲನೇದಾಗಿ ತುಂಬ ಧನ್ಯವಾದಗಳು ಇನ್ವಿಟೇಷನ್ ಅಕ್ಸೆಪ್ಟ್ ಮಾಡಿ ಬಂದಿರೋದಕ್ಕೆ. ಮೈ ಪ್ಲೆಷರ್, ಮೈ ಆನರ್. ಥ್ಯಾಂಕ್ ಯು ಸರ್. ಆ್ಯಸ್ ಐ ಟೋಲ್ಡ್ ಯು, ನಾನು ಹೇಳಿದ್ದು ಪೀಪಲ್ಸ್ ಕಮಿಷನರ್ ಅಂತ ಎಲ್ರಿಗೂ ನಾವು ಹೇಳೋದಿಲ್ಲ. ಸೊ ನೀವು ಆ ಹೆಸರಲ್ಲಿ ಖ್ಯಾತಿ ಪಡೆದಿದ್ದೀರಾ. ಸೊ ನಿಮ್ಮ ಪ್ರಕಾರ ಬೆಂಗಳೂರು ನಿಮಗೇನು? ಬೆಂಗಳೂರಿನ ಜನ, ಬೆಂಗಳೂರಿನ ವಾತಾವರಣ ನಿಮಗೇನು? ಐ ಆಮ್ ವೆರಿ ಅಟ್ಯಾಚ್ ಟು ಬ್ಯಾಂಗ್ಳೂರ್ ಬಿಕಾಸ್ ಇದು ನಮ್ಮ ನಾಡು, ನಮ್ಮ ಊರು, ನಮ್ಮ ದೇಶ. ಮತ್ತು ಇಲ್ಲಿರೋ ಬೆಂಗಳೂರಿಗರು ಅಂದರೆ ಎಲ್ಲ ಬೆಂಗಳೂರಿನವರು, ದೇ ಆರ್ ವೆರಿ ಕ್ಲೋಸ್ ಆ್ಯಂಡ್ ವೆರಿ ಡಿಯರ್ ಟು ಮೈ ಹಾರ್ಟ್ ಓವರ್ ದೇರ್. ಮತ್ತು ಇದೇ ಊರಿನಲ್ಲಿ ಕಮಲಾ ನೆಹರೂಲಿ ನಾನು ಓದಿದ್ದು, ಕುಮಾರನ್ಸಲ್ಲಿ ಓದಿದ್ದು, ನ್ಯಾಷನಲ್ ಕಾಲೇಜ್ ಜಯನಗರಲ್ಲಿ ಓದಿದ್ದು, ತದನಂತರ ಬ್ಯಾಂಗ್ಳೂರು ಯೂನಿವರ್ಸಿಟಿಲಿ ಓದಿದ್ದು. ಮತ್ತು ಇದೇ ನಾಡಿನಲ್ಲಿ ಕಳೆದ 3 ದಶಕಗಳಿಂದ ಸೇವೆ ಸಲ್ಲಿಸಿದ್ದು. ಅದು ಬ್ಯಾಂಗ್ಳೂರಲ್ಲಿ ನಾನು DCP ಆಗಿದ್ದೆ, ಮತ್ತು ಇಲ್ಲೇ ಟ್ರಾನ್ಸ್ಪೋರ್ಟ್ ಕಮಿಷನರ್ ಆಗಿ ಫ್ರಮ್ ಕೇಂದ್ರ ಸ್ಥಾನದಿಂದ ಇದ್ದು, ಕಿಯಾನಿಕ್ಸ್ MD ಆಗಿದ್ದು, KSRTCಲಿ ಕೆಲಸ ಸಲ್ಲಿಸಿದ್ದು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಬ್ಯಾಂಗ್ಳೂರು ಸಿಟಿ ಪೊಲೀಸ್ ಕಮಿಷನರ್. ಸೊ ಬೆಂಗಳೂರಿನ ಜನ ಅವರ ರಿಕ್ವೈರ್ಮೆಂಟ್ಸ್ ಮತ್ತು ಅವರ ಡಿಸೈರ್ಸ್ ಮತ್ತು ಅವ್ರಿಗಾಗಿ ನನ್ನ ಜೀವನನೇ ಸಮರ್ಪಣೆ ಮಾಡಿಬಿಟ್ಟಿದ್ದೀನಿ. ಮತ್ತು ಅದೇ ರೀತಿ ಬೆಂಗಳೂರಿನವರು ಕೂಡ ನನಗೆ ಆಶೀರ್ವಾದನೂ ಮಾಡಿದ್ದಾರೆ. ಬೋತ್ ಮೈ ಚಿಲ್ಡ್ರನ್ ಹ್ಯಾವ್ ಸ್ಟಡಿಡ್ ಹಿಯರ್. ಮೈ ವೈಫ್ ಈಸ್ ಅ ಪ್ರೊಫೆಸರ್ ಆಫ್ ಪೀಡಿಯಾಟ್ರಿಕ್ಸ್ ಇನ್ ರಮಯ ಹಾಸ್ಪಿಟ್ಲಲ್ಲಿ. ಹುಟ್ಟು ಬೆಳೆದಿದ್ದು ಬೆಂಗಳೂರಲ್ಲೇ. ನೆಂಟರು, ತಂದೆ ತಾಯಿ, ಅತ್ತೆ ಮಾವ ಮತ್ತು ಸ್ನೇಹಿತರು ಎಲ್ಲರೂ ಇರೋದ್ರಿಂದ ಈ ನಾಡಿನಲ್ಲಿ ಅಧಿಕಾರ ಹೊಂದಿ ಕೆಲಸ ಮಾಡೋದ್ರಲ್ಲಿ ನಾನೊಬ್ಬ ಅತ್ಯಂತ ಪುಣ್ಯವಂತ. ಯಾಕೆಂದರೆ 1,40,00,000 ಜನ ಹೊಂದಿರೋ ಬೆಂಗಳೂರು ನಗರದಲ್ಲಿ ನಾನು 35ನೇ ಪೊಲೀಸ್ ಆಯುಕ್ತ ಅಂದರೆ ಅದು ಎಲ್ರಿಗೂ ಸಿಗುವಂಥ ಅವಕಾಶ ಅಲ್ಲ. ಅಂದಿನ ಸರ್ಕಾರ, ಭಗವಂತನ ದಯೆ, ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಈ ಅವಕಾಶ ಸಿಕ್ತು. ಮತ್ತು 2 ವೆರಿ ವೆರಿ ಇಂಪಾರ್ಟೆಂಟ್ ಇವೆಂಟ್ಸ್ ಟುಕ್ ಪ್ಲೇಸ್ ಡ್ಯೂರಿಂಗ್ ಮೈ ಟೆನ್ಯೂರ್. ಒಂದು CA NRC ಪ್ರೊಟೆಸ್ಟ್ಸ್, ಸೈಂಟಿಫಿಕ್ ಆರ್ ಅನ್ಸೈಂಟಿಫಿಕ್ ಐ ಡೋಂಟ್ ನೋ. ಕೆಲವರು ನಂಬಿದರು, ಕೆಲವರು ನಂಬಿರಲಿಲ್ಲ. ಸೊ 3 ತಿಂಗಳಲ್ಲಿ ಅಂದರೆ 100 ಡೇಸ್ ಒಳಗೆ ಸಮ್ 420 ಪ್ರೊಟೆಸ್ಟ್ ಹ್ಯಾವ್ ಟೇಕನ್ ಪ್ಲೇಸ್ ಇನ್ ಬ್ಯಾಂಗ್ಳೂರ್ ವಿತೌಟ್ ಅ ಡ್ರಾಪ್ ಆಫ್ ಬ್ಲಡ್ ಫಾಲಿಂಗ್ ಎನಿವೇರ್. ಮೈ ಟೀಮ್ ಆಫ್ 31,000 policemen managed it very well. ದೆನ್ ತದನಂತರ ಕೋವಿಡ್ ಆಯಿತು. ಕೋವಿಡಲ್ಲಿ ಅನ್ಯಾಚುರಲ್ ಆ್ಯಂಡ್ ವೆರಿ ವೆರಿ ನ್ಯೂ ಆ್ಯಂಡ್ ಡಿಫರೆಂಟ್ ಕೈಂಡ್ ಆಫ್ ರೆಸ್ಟ್ರಿಕ್ಷನ್ಸ್ ನಾವು ಹಾಕಬೇಕಾಗಿತ್ತು. ಅದು ಕೂಡ ನಮ್ಮ ಟೀಮ್ನವರು ತುಂಬ ಚೆನ್ನಾಗಿ ನಿಭಾಯಿಸಿದರು. ಮೈ ಅಡಿಷ್ನಲ್ ಕಮಿಷನರ್, ಮೈ ಜಾಯಿಂಟ್ ಕಮಿಷನರ್, ಮೈ DCPs, ಮೈ ಇನ್ಸ್ಪೆಕ್ಟರ್. ಸೊ ಐ ಗಾಟ್ ಎ ಲಾಟ್ ಆಫ್ ಕ್ರೆಡಿಟ್ ಫಾರ್ ದ್ಯಾಟ್. ಆ್ಯಂಡ್ ನಮ್ಮ ಒಂದೇ ಒಂದು ಉದ್ದೇಶ ಆಯಿತು, ಬೆಂಗಳೂರಿಗರಿಗೆ ಯಾವ ತೊಂದರೆ ಇಲ್ದಂಗೆ ಈ ಗಂಡಾಂತರದಿಂದ ಹೊರಗಡೆ ತೊಗೊಂಬರ್ಬೇಕು ಅಂತ. CA NRC ಆ್ಯಸ್ ವೆಲ್ ಆ್ಯಸ್ ಕೋವಿಡ್ ಅಂತ. ಅದರಲ್ಲಿ ಭಗವಂತನ ಆಶೀರ್ವಾದದಿಂದ ನಾವು ಪಾರ್ ಆದ್ವಿ ನಾವು. ಸೊ ಬಹುಶಃ ಅದರಿಂದನೇ ಪೀಪಲ್ಸ್ ಕಮಿಷನರ್ ಇರ್ತಾರೆ. ಯಾಕೆಂದರೆ ಆಲ್ ಅವರ್ ಏಮ್ ವಾಸ್ ಓನ್ಲಿ ಫಾರ್ ದಿ ಲಾಸ್ಟ್ ಮ್ಯಾನ್ ಹೂ ಹ್ಯಾಡ್ ನೋ ಇನ್ಫ್ಲೂಯೆನ್ಸ್ ಇರೋರು ಅವರು ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ. ಬಟ್ ಯಾರಿಗೆ ಇನ್ಫ್ಲೂಯೆನ್ಸ್ ಇರೋರು ದೇ ಶುಡ್ ಟ್ರಸ್ಟ್ ಅ ಸಿಸ್ಟಮ್ ಅಂತ. ಆಲ್ ಮೈ ಅಬ್ಜೆಕ್ಟಿವ್ ವಾಸ್ ದಟ್ ಜನ ಒಂದು ವ್ಯವಸ್ಥೆ ಬೆಳಗ್ಗೆ ನಂಬಿಕೆ ಬರಬೇಕು ಹೊರತು ಜನರ ಬಗ್ಗೆ ಅಲ್ಲ. ನನಗೆ ಅವ್ರು ಗೊತ್ತು, ಇವ್ರು ಗೊತ್ತು, ಯಾರು ಗೊತ್ತಿಲ್ಲದಿದ್ರೂ ಸಹ ಈ ವ್ಯವಸ್ಥೆಯಲ್ಲಿ ನಿಮಗೆ ನ್ಯಾಯ ಇದೆ ಅಂತ. ದಟ್ ಈಸ್ ದ ಮೆಸೇಜ್ ಐ ವಾಂಟೆಡ್ ಟು ಗಿವ್. ಸರ್, ನೀವು ಹೇಳಿದ್ರಿ ಒಂದು ಟೀಮ್ ಅಂತ, ಟೀಮ್ ವರ್ಕ್ ಅಂತ. ಈಗ ಲೀಡರ್ ಆಫ್ ದ ಟೀಮ್ ಈಸ್ ನಾಟ್ ಎ ಬಾಸ್ ಅಂತ ಹೇಳ್ತಾರೆ. ಯೂಶಲಿ ಅ ಲೀಡರ್ ಲೀಡ್ಸ್ ಫ್ರಮ್ ದ ಬ್ಯಾಕ್ ಅಂತ ಹೇಳ್ತಾರೆ. ಅದನ್ನು ನೀವು ಪ್ರೂವ್ ಮಾಡಿದ್ದೀರಾ. ಸೊ ಈಗಿನ ಲೀಡರ್ಸ್ ಅಂತ ಸೋ ಕಾಲ್ಡ್ ಯೂತ್ಗೆ
ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ? ನೋಡಿ, leader always need not lead from the front. Depending on the situation, sometimes I have to lead from the front, sometimes I have to lead from the back, sometimes I have to lead from the top, sometimes I have to lead from the bottom, sometimes I have to lead along with them. And ಈಗಿನ ಜನ್ರೇಷನ್ಗೆ ಏನು ಹೇಳಬೇಕು ಅಂದರೆ, ಇಫ್ ಯು ಆರ್ ಇನ್ ಎ ಪ್ಲೇಸ್ ಆಫ್ ರೆಸ್ಪಾನ್ಸಿಬಿಲಿಟಿ, ಇಫ್ ಥಿಂಗ್ಸ್ ಹ್ಯಾವ್ ಗಾನ್ ರಾಂಗ್, ನೋ ನೀಡ್ ಟು ಪ್ಯಾನಿಕ್. ಥಿಂಗ್ಸ್ ವಿಲ್ ಗೆಟ್ ರೈಟ್. We behave as if the world has fallen apart when something has gone wrong. ಏನು ಆಕಾಶ ಬಿದ್ದೋಗಲ್ಲ, ಸರಿ ಹೋಗುತ್ತೆ. ದಟ್ ಈಸ್ ವಾಟ್ ಐ ವಾಂಟ್ ಟು ಟೆಲ್ ದೆಮ್. ಎಷ್ಟು ಅಪ್ಸೆಟ್ ಆಗಿ ಸ್ಟ್ರೆಸ್ ತೊಗೊಂಡ್ಬಿಡ್ತಾರೆ ಅಂದರೆ, ಅವರು ಪೀಸ್ ಆಫ್ ಮೈಂಡ್ ಹಾಳು ಮಾಡ್ಕೊಂಡ್ಬಿಡ್ತಾರೆ ಲೀಡರ್ಸ್. ಮತ್ತು ಅವರ ಮೇಲೆ ಅವಲಂಬಿತ ಆದ ಎಂಟೈರ್ ತಂಡಕ್ಕೂ ದೇ ಪಾಸ್ ಆನ್ ದ ಸ್ಟ್ರೆಸ್, ಆ್ಯಂಡ್ ದ ಸ್ಟ್ರೆಸ್ ಗೋ ಟು ದ ಪೀಪಲ್, ಆ್ಯಂಡ್ ದೆರ್ ಇಸ್ ಸ್ಟ್ರೆಸ್ ಬಿಟ್ವೀನ್ ಪೀಪಲ್. ಸೊ ನಾವು ಲೀಡರ್ ಆಗಿರುವಾಗ, ಪಬ್ಲಿಕ್ ಸರ್ವಿಸ್ ಡೆಲಿವರಿಲಿರುವಾಗ, ಕಾಮ್ ಆ್ಯಂಡ್ ಕೂಲ್, ದಿಸ್ ಟೂ ಶಲ್ ಪಾಸ್. ಇಟ್ ವಿಲ್, ಇಫ್ ಯು ಡೋಂಟ್ ಅಲವ್ ಇಟ್ ಟು ಪಾಸ್, ಇಟ್ ವಿಲ್ ಕೀಪ್ ಆನ್ ಬಿಕಮಿಂಗ್. ದಟ್ ಈಸ್ ವಾಟ್ ಐ ವಾಂಟ್ ಟು ಟೆಲ್. ತುಂಬ ಒಳ್ಳೆ ರೀತಿಯಲ್ಲಿ ಹೇಳಿದ್ರೆ, ಅದು ಭರವಸೆ, ದಟ್ ಬಿಲೀಫ್ ದ ಲೀಡರ್ ಶುಡ್ ಹ್ಯಾವ್, ದಟ್ ದಿಸ್ ಟೂ ಶಲ್ ಪಾಸ್. ಟ್ರಸ್ಟ್ ಯುವರ್ ಟೀಮ್ ವಿಲ್ ಟೇಕ್ ಕೇರ್ ಆಫ್ ಇಟ್. ಮತ್ತು ಒಂದು ಸಮಸ್ಯೆ ಬರುತ್ತೆ ಅಂದ್ಕೊಳ್ಳಿ, ಒಂದು ಗೆರೆ ಎಳಿತೀರ ನೀವು, ನಮಗೆ ಗೆರೆ ಇಷ್ಟ ಆಗಲ್ಲ ಅಥವಾ ಗೆರೆ ಸರಿ ಇಲ್ಲ ಇತ್ಯಾದಿಗಳಿಂದ ಗೆರೆಗೆ ಅಳಸಕ್ಕೆ ನೋಡ್ತೀವಿ, ಗೆರೆ ತಿರ್ಚಕ್ಕೆ ನೋಡ್ತೀವಿ. ಅದರ ಪಕ್ಕದಲ್ಲಿ ಇನ್ನೊಂದು ದೊಡ್ಡ ಗೆರೆ ಹಾಕಿ, ಅದು ಸರಿ ಹೋಗುತ್ತೆ. ಯು ಹ್ಯಾವ್ ಟು ಗ್ರೋ ಬಿಗರ್ ದೆನ್ ದ ಪ್ರಾಬ್ಲಮ್. ಯು ಕೆನಾಟ್ ಫೈಟ್ ವಿತ್ ದಿ ಪ್ರಾಬ್ಲಮ್. ಯು ಹ್ಯಾವ್ ಟು ಕ್ರಿಯೇಟ್ ಎ ಸೊಲ್ಯೂಷನ್. ಮೋಸ್ಟ್ ಆಫನ್ ಏನಾಗುತ್ತೆ, ವಿ ಆರ್ ಆಲ್ವೇಸ್ ಫೈಟಿಂಗ್ with the problem over there. Don't fight with the problem. Create a solution bigger than the problem. That's all. ಯೂತ್, ನಮ್ಮ ದೇಶದ ಯೂತ್ ಮತ್ತು ನಮ್ಮ ಕರ್ನಾಟಕದ ಜನತೆ, ದೇ ಶುಡ್ ಲರ್ನ್ ದಿಸ್ ಫ್ರಮ್ ಯು. ವಿ ಹ್ಯಾವ್ ಆಲ್ ಲರ್ನ್ಡ್ ಇಟ್. ನಾವೆಲ್ಲ ಒಡ್ಸ್ಕೊಂಡು, ಬಡಿಸ್ಕೊಂಡು, ಬೈಸ್ಕೊಂಡು, ಅವಮಾನ ಮಾಡಿಸ್ಕೊಂಡೆ ಕಲ್ತಿದ್ದು. ಸರ್, ಈಗ ನೀವು ವುಮೆನ್ ಎಂಪವರ್ಮೆಂಟ್ ನಿಮ್ಮ ಟೆನ್ಯೂರಲ್ಲಿ ನಾವು ನೋಡಿದ್ದೀವಿ. ಸೈಕ್ಲಿಂಗ್ ಆಗಲಿ, ಸೈಕ್ಲಿಂಗ್ ರ್ಯಾಲಿ, ಮತ್ತು ನಿಮ್ಮ ವೈಫ್ ಜೊತೆಯಲ್ಲಿ ಎಷ್ಟು ಇನ್ಸ್ಪಿರೇಷನಲ್ ಆಗಿ ನೀವು ಮಾಡಿದ್ದೀರಾ ಕೆಲಸ ನಿಮ್ಮ ಮಹಿಳಾ ಸಿಬ್ಬಂದಿಗೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ. ಸೊ ಈಗಿನ ಮಹಿಳಾ ಲೀಡರ್ಸ್ ಅಂತ ಸೋ ಕಾಲ್ಡ್, ಅವರು ಹೇಗೆ ಇದನ್ನು ಅಳವಡಿಸ್ಕೋಬೋದು? ನೋಡಿ, ಮಹಿಳೆಯರಿಗೆ ಅವಕಾಶ ಕೊಡಬೇಕು ಹೊರತು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ದೇ ನೋ ಎವ್ರಿಥಿಂಗ್. ಯು ಜಸ್ಟ್ ಹ್ಯಾವ್ ಟು ಕ್ರಿಯೇಟ್ ಅನ್ ಆಪರ್ಚುನಿಟಿ ಫಾರ್ ದಮ್. ಐ ಟೇಕ್ ಗ್ರೇಟ್ ಇನ್ಸ್ಪಿರೇಷನ್ ಫ್ರಮ್ ಮೈ ಗ್ರ್ಯಾಂಡ್ ಮದರ್, who became a widow at the age of 23 years with 2 children. My father was a 6-month-old baby when my grandmother became a widow, and my grandfather died at the age of 27 years or 28 years. The way she brought up my aunt and my father, and ಆ ಕಾಲದಲ್ಲಿ late 30s ಕಾರ್ ಡ್ರೈವಿಂಗ್ ಕಲ್ತರು. She was a part of the Indo-British tea promotion company. She was a freedom fighter. She was a part of the creation and expansion of Lal Bagh in Bengaluru. Then ಸುಮಾರು ಮೀಟಿಂಗ್ಸಲ್ಲಿ ವೆನ್ ಗಾಂಧೀಜಿ ಯೂಸ್ ಟು ಕಮ್ ಟು ಬ್ಯಾಂಗ್ಳೂರ್, ಅವಾಗ ವಾಲಂಟಿಯರ್ ಆಗಿ ನಮ್ಮ ಅಜ್ಜಿ ಕೆಲಸ ಮಾಡೋರಲ್ಲಿಗೆ. ದೆನ್ ಹೋಮ್ ಸ್ಕೂಲ್ ಅಂತ ಇಲ್ಲಿ ಏನಿದೆ ಅಲ್ಲಿ ಕೂಡ ನಮ್ಮ ಅವರು ಓದಿದರು. ಮತ್ತು ಅದಕ್ಕಿಂತ ಹಿಂದೆ ಶಿ ವಾಸ್ ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್ ಆ್ಯನಿ ಬೆಸೆಂಟ್ ಆ್ಯಂಡ್ ಸರೋಜಿನಿ ನಾಯ್ಡು. ಸೊ ಆ್ಯಂಡ್ ಯಾವತ್ತು ಕೂಡ ನಮ್ಮ ಕಮ್ಯುನಿಟಿ ಒಳಗೆ ವಿದ್ಯೆ ಆದ ತಕ್ಷಣ ತಲೆ ಬೋಡ್ಸ್ಕೊಳ್ಳೋದು ಒಂದಿರುತ್ತೆ. ಶಿ ಫಾಟ್ ಫಾರ್ ಇಟ್. ಅದರಿಂದ ಅವ್ರಿಗೆ ಕೆಲವು ಮಠಗಳಲ್ಲಿ ನಮ್ಮ ಗ್ರ್ಯಾಂಡ್ ಮದರ್ಗೆ ಒಳಗಡೆ ಸೇರಿಸ್ತಾ ಇಲ್ಲ. ಶಿ ಡಿಂಟ್ ಕೇರ್ ಬಿಕಾಸ್ ಶಿ ವಾಸ್ ಮೋರ್ ಕನ್ಸರ್ನ್ ಅಬೌಟ್ ವಿಡೋಸ್, ಯಂಗ್ ವಿಡೋಸ್ ಸ್ಪೆಷಲಿ, ಆ್ಯಂಡ್ ಮಹಿಳೆಯರ ತಬಲೀಕರಣ ಆಗಬೇಕು ಅಂತ. ಬಿಕಾಸ್ ಶಿ ವಾಸ್ ಎಂಕರೇಜ್ಡ್ ಬೈ ಹರ್ ಫಾದರ್, ಮೈ ಗ್ರೇಟ್ ಗ್ರ್ಯಾಂಡ್ ಫಾದರ್. ಸೊ ಅದರ ನಂತರ ಮೈ ಮದರ್ is a graduate of Delhi University in 1960s. So she also studied well over there. Then my wife, she is a pediatrician and always ensuring that ಮಹಿಳೆಯರು ಮುಂದೆ ಬರಬೇಕು ಅಂತ. ನಮ್ಮನೇಲಿ ಇವತ್ತು ಕೂಡ ನಾನು ಅಥವಾ ನನ್ನ ಮಗಳು ಅಥವಾ ಯಾರು ಬೇರೆ ಯಾರೋ ಮಹಿಳೆಯ ಬಗ್ಗೆ ನಾವು ಮನೇಲಿ ಮಾತಾಡ್ತಿರುವಾಗ ಅವಳು ಬಂದ್ಲು ಹೋದ್ಲು ಅಂತ ಮೈ ವೈಫ್ ವಿಲ್ ಸೇ, ನಿನ್ನ ಫ್ರೆಂಡಾ, ನಿನ್ಕಿಂತ ಚಿಕ್ಕವ್ರ ಅವರು, ಅವ್ರಿಗೆ ಬಹುವಚನದಲ್ಲಿ ನಾವು ಅವ್ರು ಇಲ್ದಿರುವಾಗನೋ ಅವ್ರ ಬಗ್ಗೆ ಬಹುವಚನದಲ್ಲಿ ನಾವು ಅಡ್ರೆಸ್ ಮಾಡಬೇಕು ಅಂತ. ಆ್ಯಂಡ್ ಶಿ ಹಸ್ ಟಾಟ್ ಮೈ ಸನ್ ಟು ರೆಸ್ಪೆಕ್ಟ್ ವಿಮೆನ್ ಆ್ಯಂಡ್ ಟು ಬಿಹೇವ್ ಪ್ರಾಪರ್ಲಿ. ಆ್ಯಂಡ್ ಸಿಮಿಲರ್ಲಿ ಮೈ ಸಿಸ್ಟರ್ ಆಲ್ಸೋ. ಮೈ ಸಿಸ್ಟರ್ ಈಸ್ an officer in the customs. So she also, how she grew up in North India
ಇನ್ ಎ ವೆರಿ ಲಾ ಆ್ಯಂಡ್ ಆರ್ಡರ್ ಎನ್ವಿರಾನ್ಮೆಂಟಲ್ಲಿ ಹಿಂಗೆ ಬೆಳೆದು ಬ್ಯಾಂಗ್ಳೂರು ಬಂದು ಆ್ಯಂಡ್ ಶಿ ಗಾಟ್ ಅ ಜಾಬ್ ಇನ್ ದ ರೈಲ್ವೇಸ್ ತದನಂತರ ಶಿ ಜಾಬ್ ಇನ್ ಕಸ್ಟಮ್ಸಲ್ಲಿ ದೆನ್ ಸಿಮಿಲರ್ಲಿ ಮೈ ಡಾಟರ್ ಆಲ್ಸೋ ದ ವೇ ಶಿ ಹಸ್ ಟ್ರೈನ್. ಸೊ ನಮ್ಮ ಮನೇಲಿ ವಿ ಹ್ಯಾವ್ ಎ ಟ್ರೆಡಿಷನ್ ಆಫ್ ಎಂಪವರಿಂಗ್ ಆ್ಯಂಡ್ ಸ್ಟ್ರೆಂಥನಿಂಗ್ ವಿಮೆನ್. ಆ್ಯಂಡ್ ಅದರಿಂದ ಏನಾಗುತ್ತೆ ನಮ್ಮನೆ ಒಂಥರ ಶಾಂತವಾಗಿದ್ದು ಭಗವಂತನ ತಾಣವಾಗಿರ್ತದೆ. ತುಂಬ ಚೆನ್ನಾಗಿ ಹೇಳಿದ್ರೆ. ಐ ಥಿಂಕ್ ಪೇರೆಂಟ್ಸ್ ಅನ್ನೋರು ಹೌದು, ದೇ ಆರ್ ಪ್ರೆಷರೈಸಿಂಗ್ ಕಿಡ್ಸ್ ಇನ್ ಅ ವೇ ಟು ಫಾಲೋ ದಟ್ ಸ್ಟಿರಿಯೋಟೈಪ್ ಮೊನಾಟನಿ ಅಂತ ಏನು ಕರಿತೀವಿ. ಬಟ್ ರೈಟ್ಲಿ ಸೆಡ್ ದಟ್ ಯುವರ್ ಗ್ರ್ಯಾಂಡ್ ಮದರ್ ಇಸ್ ಯುವರ್ ಇನ್ಸ್ಪಿರೇಷನ್. ಅವರು ಹೌದು, ಮೈ ಗ್ರ್ಯಾಂಡ್ ಮದರ್ ಶಾರದಾಬಾಯಿ ಅಂತ. ಸರ್, ಈಗ ಈ ಎಲ್ಲ ಆಸ್ಪೆಕ್ಟ್ಸ್ ತೊಗೊಂಡು ಎಲ್ಲ ಸೆಕ್ಟರ್ಸ್ ತೊಗೊಂಡು ಕಾಂಪಿಟೇಷನ್ ಅನ್ನೋದು ಇದ್ದೇ ಇದೆ. ಮೀಡಿಯಾ ತೊಗೊಳ್ಳಿ, ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ತೊಗೊಳ್ಳಿ, ಇಲ್ಲ ಎನಿಥಿಂಗ್ ಫಾರ್ ದಟ್ ಇಂಡಸ್ಟ್ರಿ ತೊಗೊಳ್ಳಿ, ಎವ್ರಿವೇರ್ ದೆರ್ ಇಸ್ ಕಾಂಪಿಟೇಷನ್. ಒಬ್ಬರ ಮೇಲೆ ಒಬ್ಬರು ಹತ್ತೋ ಅಂತ ಇದು. ಸೊ ಆ ಕಾಂಪಿಟೇಷನ್ ತುಂಬ ಪ್ರೆಷರ್ ಆಗುತ್ತೆ. ನಿಮ್ಮ ಡಿಪಾರ್ಟ್ಮೆಂಟಲ್ಲೂ ಕೂಡ ಒಬ್ವಿಯಸ್ಲಿ ನಿಮ್ಮನ್ನ ನೋಡಿ ಹಿತಶತ್ರು ಅಂತ ಏನು ಕರಿತೀವಿ ಅವರು ಇದ್ದೇ ಇರ್ತಾರೆ. ಬಟ್ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ನೋಡಿ, ಈ ಕಾಂಪಿಟಿಷನ್ ಟೈಮಲ್ಲಿ ಈ ಪೈಪೋಟಿ ಇರೋದಲ್ಲ, ನೀನು ಹಿಂದೆ ಬಾ, ನಾ ಮುಂದೆ ಬರ್ತೀನಿ, ನಾ ಹಿಂದೆ ಬಾ, ಇದರಿಂದ ಎಷ್ಟು ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ, ಪರ್ಸ್ನಲ್ ಸ್ಟ್ರೆಸ್ ಆ್ಯಸ್ ವೆಲ್ ಆಸ್ ಎನಿಮಿಟಿ. ಫಾರ್ ಎಕ್ಸಾಂಪಲ್, ನಾನು, ನೀವು, ಅವರು 3 ಜನ ಇದ್ದರು. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ನಂಗೆ ಹೇಳ್ತಾ ಇದ್ದಾರೆ, ಅವ್ರು ನಿಮ್ಗೆ ಹೇಳ್ತಾ ಇದ್ದಾರೆ ಅಂತ. ನೈದರ್ ಯು ಆರ್ ಗೋಯಿಂಗ್ ಹೆಡ್ ನಾರ್ ಐ ಆಮ್ ಗೋಯಿಂಗ್ ಹೆಡ್. ಅಕಸ್ಮಾತ್ ಒಂದು ಹೆಜ್ಜೆ ಮುಂದೆ ಹೋದ್ರೂ ನಾವು ನಿಮ್ಗೆ ಹೇಳ್ದು ಬಿಡ್ತೀವಿ. ಐ ಹ್ಯಾವ್ ಸೀನ್ ಇನ್ ಮೈ 32 years ಆಫ್ ಪೊಲೀಸ್ ಲೈಫ್ ಒಳಗೆ, ಯು ಏಮ್ ಫಾರ್ ಎಕ್ಸಲೆನ್ಸ್, ಅದರ್ ಥಿಂಗ್ಸ್ ವಿಲ್ ಫಾಲ್ ಇನ್ ಪ್ಲೇಸ್. ನಿಮಗೆ ಹುಡ್ಕೊಂಡು ಕರ್ಕೊಂಬಂದು ಸ್ಥಾನಮಾನ ಕೊಡ್ತಾರೆ. ಸ್ಥಾನಮಾನ ಹುಡ್ಕೊಂಡು ಹೋದರೆ ಅದು ಸ್ಥಾನಮಾನ ಇನ್ನೂ ಮುಂದೆ ಹೋಗ್ತಾ ಇರುತ್ತೆ, ಇನ್ನೂ ದೂರ ಹೋಗ್ತಾ ಇರುತ್ತೆ. ಯು ಏಮ್ ಫಾರ್ ಎಕ್ಸಲೆನ್ಸ್, ಯು ವಿಲ್ ಗೆಟ್ ಮನಿ, ಯು ವಿಲ್ ಗೆಟ್ ರೆಪ್ಯುಟೇಷನ್, ಯು ವಿಲ್ ಗೆಟ್ ಆನರ್, ಆ್ಯಂಡ್ ಯು ವಿಲ್ ಗೆಟ್ ಆಲ್ ದ ಥಿಂಗ್ಸ್ ವಿಚ್ ಯು ಆರ್, ಆ್ಯಂಡ್ ಯು ವಿಲ್ ಗೆಟ್ ಇಟ್. ನಿಮ್ಗೆ ಎಷ್ಟು ಬೇಕು ಅಷ್ಟೇ, ಮಿತಿ ಮೀರಿ ಅಲ್ಲ. ನಿಮಗೆ ಮಿತಿ ಮೀರಿ ಸಿಕ್ಕಿದರೆ ಅಲ್ಲ, ನಿಮ್ಗೆ ಏನೋ ಏನಾದರೂ ಒಂದು ಬಂದರೆ ಏನಾದರೂ ಆಚೆ ಹೋಗುತ್ತೆ ಮನೆಯಿಂದ. ಮನೆಯೊಳಗೆ ಎಷ್ಟು ಇರಬೇಕು ಅಷ್ಟೇ ಇರಬೇಕು. ನೀವು ಮನೆಯೊಳಗೆ ಅವಶ್ಯಕತೆಗಿಂತ ಜಾಸ್ತಿ ದುಡ್ಡು ತೊಗೊಂಬಂದರೆ ಮನೆಯೊಳಗಿಂತ ಬೇರೆ ಏನಾದರೂ ಹೊಟ್ಟೋಗುತ್ತೆ. ಆರೋಗ್ಯ ಹೊಟ್ಟೋಗುತ್ತೆ, ಮನಸ್ಸಿನ ನೆಮ್ಮದಿ ಹೊಟ್ಟೋಗುತ್ತೆ, ಗಂಡ ಹೆಂಡತಿ ಸಂಬಂಧ ಹೊಟ್ಟೋಗುತ್ತೆ, ಮಕ್ಕಳು ಮತ್ತು ತಂದೆ ತಾಯಿ ಸಂಬಂಧ ಹೊಟ್ಟೋಗುತ್ತೆ, ಏನಾದರೂ ಆಗುತ್ತೆ. ಸೊ ಅಲ್ಪ ತೃಪ್ತಿ ಅಂತ ಹೇಳ್ತಾ ಇಲ್ಲ, ಎಷ್ಟು ಬೇಕೋ ಅಷ್ಟಿರಿ ಆ್ಯಂಡ್ ಎಂಜಾಯ್ ಲೈಫ್ ಅಂತ. ಸೊ ನಾವು ಎಲ್ಲ ಅದು ಬೇಕು ಪಡ್ಕೊಂಡ್ಬಿಡ್ತೀವಿ ನಾವು. ಯಾರಿಗೂ ಮೇಲೆ ವಧ ಮಾಡಿ ಪಡ್ಕೊಂಡು ತೊಗೊಂಡು ಹಾಕ್ಕೊಂಡು ಅದಕ್ಕೆ ಉಪಯೋಗನೇ ಮಾಡಲ್ಲ. ಸೊ ಏನಕ್ಕೆ ಬೇಕಾಗಿದೆ ಸರ್? ಇಷ್ಟು ಸೈಟ್ಗಳು ಇಟ್ಕೊಂಡಿರ್ತಾರಲ್ಲ ಕೆಲವರು, ಅದರಿಂದ ಆ್ಯಕ್ಚುಲಿ ಇಟ್ ಸ್ಟಾರ್ಟ್ ಬಿಕಮಿಂಗ್ ಕೌಂಟರ್ ಪ್ರೊಡಕ್ಟಿವ್ ಟು ನಮ್ಮ ಅವ್ರದ್ದು. ಅದರ ಭಾರದಿಂದನೇ ನಮಗೆ ತೊಂದರೆ ಆಗುತ್ತೆ. ನನಗೊಬ್ಬರು ರಾಜಕಾರಣಿ ಗೊತ್ತು, ಅಗರ್ಭ ಶ್ರೀಮಂತ ರಾಜಕಾರಣಿ ಅವರು. ಸಾಕಷ್ಟು ಅವ್ರ ಮೇಲೆ CBI ಕೇಸಸ್ಸು, ED ಇತ್ಯಾದಿಗಳಾಗಿದೆ. ನನಗೆ ಒಳ್ಳೆಯ ಸ್ನೇಹಿತರು, ಸಚಿವರು ಕೂಡ ಆಗಿದ್ದರು. ಹೇಗಿದ್ದೀರಾ ಸರ್ ಅಂತ ಕೇಳಿದೆ. ಅಯ್ಯೋ ಭಾಸ್ಕರ್ ರಾವ್, ಏನು ಮಾಡೋದು, ಮಧ್ಯಾಹ್ನ 4 ಗಂಟೆ ತನಕ ಬರೀ ಚಾರ್ಟರ್ಡ್ ಅಕೌಂಟೆಂಟು, ಲಾಯರ್ಗಳ ಜೊತೆ ಮಾತನಾಡ್ತಾ ಇರ್ತೀನಿ ಅಂತ ಹೇಳ್ತಾರೆ. ನಿಮ್ಮ ಪ್ರಾಪರ್ಟಿ ಎಲ್ಲ ನೋಡಿದ್ದೀರಂತ, ಮಾಡಿದ್ದೀನಪ್ಪ, ಎಲ್ಲೆಲ್ಲೋ ಇದೆ, ಯಾರು ಕೈಲಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಯಾರೋ ಹೊತ್ಕೊಂಡು ಹೋಗ್ತಾರೆ. ಸೊ ಜಸ್ಟ್ ಬಿ ಹ್ಯಾಪಿ ವಿತ್ ವಾಟ್ ಯು ಹ್ಯಾವ್ ಓವರ್ ದೇರ್, ಆರ್ ಲರ್ನ್ ಟು ಗಿವ್ ಅಪ್ ಆ್ಯಂಡ್ ಫಾರ್ಗಿವ್. ನಾನು ಪೊಲೀಸ್ ಕಮಿಷನರ್ ಆಗಿರುವಾಗ ಇಟ್ಸ್ ಅ ಹೈ ಪ್ರೊಫೈಲ್ ಜಾಬ್. ಸೊ how I was running the police commissioner post was that I used to forgive or seek forgiveness. ಅಲ್ಲಿಗೆ ಅದು ಮಾತು ಮುಗ್ದೋಗ್ಬಿಡುತ್ತೆ ಅಲ್ಲಿಗೆ. ವೆರಿ ವೆರಿ ವೆಲ್ ಸರ್. ಈಗ ಆ್ಯಕ್ಚುಲಿ ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದಾದರೆ, ನಾನು ಒಂದು ಸತಿ ಐ ಗಾಟ್ ಅನ್ ಆಪರ್ಚುನಿಟಿ ಟು ಗೋ ಟು ಪರಪ್ಪನ ಅಗ್ರಹಾರ ಟು ಟೀಚ್ ದೆಮ್ ಯೋಗ. ಸೊ ಅಲ್ಲಿ ಹೋದಾಗ ನನಗೆ ದಿಗ್ಭ್ರಮೆನೇ ಹೇಳ್ಬೋದು. ಐ ವಾಸ್ ಶಾಕ್ ಟು ಸಿ ದ ಯೂತ್, ಐ ಮೀನ್ ಟು ಸೇ ಕಿಡ್ಸ್ 14 to maybe 20-21 years of age. ದೇ ಆರ್ ಇಂಟು, ಅಂದರೆ ಅವ್ರುಗಳು ಏನು ಅಂದರೆ ಅವ್ರಿಗೆ ರಿಯಲೈಸೇಷನ್ ಇಲ್ಲ ಫಸ್ಟ್ ಆಫ್ ಆಲು. ಆಮೇಲೆ ಡ್ರಗ್ಸ್ ವಿಚ್ ಇಸ್ ಅ ಮೇಜರ್ ಇಶ್ಯೂ ಇನ್ ದ ಕಂಟ್ರಿ, ಇನ್ ದ ವರ್ಲ್ಡ್. ಈಗ ಡ್ರಗ್ಸ್ ಅನ್ನೋದನ್ನು ನಾವು ಹೇಗೆ ಯುವಕರಿಗೆ ವಿ ಆರ್ ಸಪೋಸ್ ಟು ಆ್ಯಸ್ ಅ ಎಕ್ಸ್ ಪೊಲೀಸ್ ಕಮಿಷನರ್, ಫಾರ್ಮರ್ ಪೊಲೀಸ್ ಕಮಿಷನರ್, ನಿಮ್ಮ ಪ್ರಕಾರ ವಿಚ್ ಇಸ್ ದ ಬೆಸ್ಟ್ ವೇ ಟು ಡೀಲ್ ವಿತ್ ಸಚ್ ಇಶ್ಯೂ? ಮೇಡಮ್ ನೋಡಿ, first at the very outset, home is the first school. If home has failed, the problem goes to the school. If school has failed, the problem goes to neighborhood. If neighborhood has failed, the problem goes to society. If society has failed, the problem comes into the police station. From the police station, the problem goes to jail. So ಇಫ್ ಮನೆ ಸರಿಗಿದ್ರೆ, ಶಾಲೆ ಸರಿ ಇದ್ದರೆ, ಸಮಾಜ ಸರಿ ಇದ್ದರೆ, ಪೊಲೀಸ್ ಸ್ಟೇಷನ್ ಅಗತ್ಯನೂ ಇಲ್ಲ,
ಜೈಲಿನ ಅಗತ್ಯನೂ ಇಲ್ಲ. ಸೊ ಹಿಂದೆ ಹೇಳೋರಲ್ಲ ನಮಗೆ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿಸಿದಾರಂತ. ಇವತ್ತು ಪೀಪಲ್ ಫೈಂಡ್ ಇಟ್ ಅ ಮ್ಯಾಟರ್ ಆಫ್ ಪ್ರಿವಿಲೇಜ್ ದಟ್ ಪೊಲೀಸ್ ಸ್ಟೇಷನ್ ಮೆಟ್ಲನ್ನ ಹತ್ತೀನಂತ. ಹಿಂದೆ ನಾನು ಪೊಲೀಸ್ ಸ್ಟೇಷನ್ಗೆ ನಮ್ಮಂಥವ್ರಿಗೆ ಪೊಲೀಸ್ ಸ್ಟೇಷನ್ ಜೊತೆ ಏನು ಸಂಬಂಧ ಅಂತ ಹೇಳೋರು. ಇವತ್ತಿನ ದಿನ ಪೊಲೀಸರ ಜೊತೆ ಸಂಬಂಧ ಇಟ್ಕೊಳ್ಳೋದೇ ಒಂದು ಹೆಮ್ಮೆ ಪ್ರಶ್ನೆ ಹೋಗ್ಬಿಟ್ಟಿದೆ. ಅದೊಂದೆಲ್ಲ ಕೆಲವು ರಾಜಕಾರಣಿಗಳು ಜೈಲಿನ ಅಧಿಕಾರಿಗಳ ಜೊತೆ ಸಂಬಂಧ ಇಟ್ಕೊಂಡಿರ್ತಾರೆ. ಯಾಕೆಂದರೆ ಗೊತ್ತಿಲ್ಲ ಯಾವಾಗಲ್ಲಿ ಹೋಗುವಾಗಿರುತ್ತೋ ಯಾವಾಗ ನಮಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುವ ಆಗಿದೆ ಅಂಥದ್ದು. ಆ್ಯಂಡ್ ನೀವು ಡ್ರಗ್ಸ್ ಇತ್ಯಾದಿಗಳ ಬಗ್ಗೆ ಹೇಳಿದಿರಲ್ಲ, ಸಿ ನಾವು ಈ ಡ್ರಗ್ಸ್ ಬಗ್ಗೆ ವಿ ಆರ್ ಫೈಟಿಂಗ್ ಎ ಮೈಕ್ರೋ ಬ್ಯಾಟಲ್ ಅಟ್ ಪೊಲೀಸ್ ಸ್ಟೇಷನ್ ಲೆವೆಲ್, ಸಿಟಿ ಲೆವೆಲ್. ಡ್ರಗ್ಸ್ ಏನಿದೆಲ್ಲ ಆರ್ ಕಮಿಂಗ್ ಫ್ರಮ್ ಅಕ್ರಾಸ್ ದಿ ಬಾರ್ಡರ್. ಯು ಹ್ಯಾವ್ ಟು ಟೈಟನ್ ದಟ್ ಬಾರ್ಡರ್ ಆ್ಯಂಡ್ ಪನಿಷ್ಮೆಂಟ್ ಹ್ಯಾಸ್ ಟು ಬಿ ಎಕ್ಸಂಪ್ಲರಿ, ನಾಟ್ ಡಿಲೇಡ್. ನಾನೇ ನೋಡ್ತಾ ಇದ್ದೀನಲ್ಲ, ಈ ದರ್ ಇಸ್ ಎ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಇದೆ, ದೆನ್ NDPS ಆ್ಯಕ್ಟ್ ಇದೆ. ಎಷ್ಟು ಟೈಮ್ ಆಗುತ್ತೆ ಇದರಲ್ಲಿ ಇನ್ವೆಸ್ಟಿಗೇಷನ್ ಆಗಿ ಹೆಂಗೆ ಮತ್ತು ಟ್ರಯಲ್ ಆದ ನಂತರ ಜಡ್ಜ್ಮೆಂಟ್ ಕೊಟ್ಟ ನಂತರ. ಸೊ ಏನಾಗುತ್ತೆ, ಅಪರಾಧಕ್ಕೆ ತುರ್ತಾಗಿ ಶಿಕ್ಷೆ ಇಲ್ಲದೇ ಇದ್ದರೆ ಬೇರೆಯವರು ಕಾಯ್ತಾ ಇರ್ತಾರೆ, ಪರವಾಗಿಲ್ಲಪ್ಪ ಇದು ಮಾಡ್ಬೋದಲ್ಲ ಅಂತ. ಸೊ ಪೀಪಲ್ ಗೆಟ್ ಅಟ್ರಾಕ್ಟೆಡ್. ಇಫ್ ದರ್ ಇಸ್ ಪನಿಷ್ಮೆಂಟ್ ಇಮಿಡಿಯೇಟ್ಲಿ ಇಂಥದ್ದು ಪ್ರಾಬ್ಲಮ್ ಜಾಸ್ತಿ ಆಗಲ್ಲ. ಅದೇ ನೀವು ಹೇಳಿದ್ದು ಹ್ಯೂಮನ್ ರೈಟ್ಸ್ ಕಮಿಷನ್ ಅನ್ನೋದು there is a clash between so many laws and the commission itself. So ಅದರ ಬಗ್ಗೆ ಏನು ಹೇಳೋದು? See, human rights, they have to do their job. They have to protect the human rights according right from the time of Magna Carta ಇಂದ ಹಿಡಿದು ಯುನೈಟೆಡ್ ನೇಷನ್ಸ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಂಡ್ ನಮ್ಮ ಫಂಡಮೆಂಟಲ್ ರೈಟ್ಸ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಇತ್ಯಾದಿಗಳಿಂದ ಅವರು ಮಾಡಬೇಕಾಗಿ ಇದ್ದೇ ಇರ್ತದೆ ಅಲ್ಲಿಗೆ. ಬಟ್ ಏನಾಗುತ್ತೆ, ವೆನ್ ಅದರ್ ಲಾಸ್ ಆರ್ ನಾಟ್ ಗೆಟಿಂಗ್ ಇಂಪ್ಲಿಮೆಂಟೆಡ್, ಯುವರ್ ಸೋಷಿಯಲ್ ಡೆವಲಪ್ಮೆಂಟ್ ಗೋಲ್ಸ್ ಆರ್ ನಾಟ್ ಬೀಯಿಂಗ್ ಮೆಟ್ ಅಲ್ಲಿಗೆ. ಯಾರೋ ಒಬ್ಬರು ಕಳ್ಳತನ ಮಾಡ್ತಾರೆ, ಯಾಕೆಂದರೆ ಮನೆ ಒಳಗೆ ತಾಯಿಗೆ ಆರೋಗ್ಯಕ್ಕೆ ಔಷಧಿ ಬೇಕಾಗಿರುತ್ತೆ, ಅದಕ್ಕೋಸ್ಕರ ಕಳ್ಳತನ ಮಾಡ್ತಾರೆ. ಊಟ ಇಲ್ದಾಗ ಅವ್ರಿಗೆ ಹಿಡ್ಕೊಂಡು ನೀವು ಜೈಲು ಕಳಿಸಿ ಹೊರಗಡೆ ಕಳಿಸ್ತಾರೆ. ಸೊ ದಿ ಅಂಗಡಿಯವನು ಹೇಳ್ತಾನೆ ಮೈ ಹ್ಯೂಮನ್ ರೈಟ್ಸ್ ಹಸ್ ಬೀನ್ ವೈಲೇಟೆಡ್ ಅಂತ. ಇವನು ಹೊಟ್ಟೆ ಪಾಡಿಗೆ ಕಳ್ಳತನ ಮಾಡ್ತಾ ಇರೋನು ಅವನು ಹ್ಯೂಮನ್ ರೈಟ್ಸ್ ವೈಲೇಟೆಡ್. ಸೊ ಆವಾಗ ದ ಲಾ ಈಸ್ ವೆರಿ ಬ್ಲೈಂಡ್. ದಿಲ್ಸೆ ನೀನು ಕಳ್ಳತನ ಮಾಡಿದ್ಯಾ, ನೀನು ಕಳ್ಳ. ಬಟ್ ಇಟ್ ವಿಲ್ ನಾಟ್ ಗೋ ಇನ್ ಟು ದಿ ಆಸ್ಪೆಕ್ಟ್ ದಟ್ ವೈ ದಟ್ ಪರ್ಸನ್ ಕಮಿಟೆಡ್ ಥೆಫ್ಟ್ ಅಂತ. ಸೊ ಸೆಟ್ ಹಿಮ್ ರೈಟ್ ಅಂತ. ಸೊ ನಮಗೆ ಈ ಹ್ಯೂಮನ್ ರೈಟ್ಸ್ ಈಸ್ ಓನ್ಲಿ ಒನ್ ಆಸ್ಪೆಕ್ಟ್ ಆಫ್ ಇಟ್. ಮೇಜರ್ ಆಸ್ಪೆಕ್ಟ್ ಈಸ್ ಗವರ್ನೆನ್ಸ್ ಆ್ಯಂಡ್ ಯಾವ ರೀತಿ ಎಲ್ಲ ಜನರಿಗೂ ಅವರ ಬೇಸಿಕ್ ರಿಕ್ವೈರ್ಮೆಂಟ್ ಪೂರ್ತಿ ಆಗಿದೆ, ಆವಾಗ ನಾವು ಹ್ಯೂಮನ್ ರೈಟ್ಸ್ ಬಗ್ಗೆ ನಾವು ಮಾತಾಡ್ಬೋದು. ನಾವು ಸರ್, ಈಗ ಸರ್ಕಾರದಲ್ಲಿ ಜನತೆಯಲ್ಲಿ ಕೆಲವು ಇಶ್ಯೂಸ್ ತೊಗೊಂಡ್ರೆ ಸರ್ಕಾರದ ಮೇಲೆ ಪೊಲೀಸ್ ಅವ್ರು ಬ್ಲೇಮ್ ಮಾಡ್ತಾರೆ, ಪೊಲೀಸ್ ಅವ್ರ ಮೇಲೆ ಸರ್ಕಾರ ಬ್ಲೇಮ್ ಮಾಡುತ್ತೆ. ಸೊ ಹೇಗೆ ಇದು ಸರ್ಕಾರ ಒಬ್ವಿಯಸ್ಲಿ ಹ್ಯಾವ್ ಅ ಅಪ್ಪರ್ ಹ್ಯಾಂಡ್. ಕಮಿಷನರ್ ಆದವರು ನೀವು, ಫಾರ್ಮರ್ ಕಮಿಷನರ್ ಆಗಿ ನಿಮ್ಮ ಟೆನ್ಯೂರಲ್ಲಿ ಅದು ಕೆಲವೆಲ್ಲ ಡಿಸಿಷನ್ಸ್ ನೀವು ಸರ್ಕಾರಕ್ಕೆ ಹೇಗೆ ಕನ್ವಿನ್ಸ್ ಮಾಡಿದ್ರಿ ದಟ್ ದಿಸ್ ಇಸ್ ದ ರೈಟ್ ಡಿಸಿಷನ್ ಟು ಟೇಕ್? ಸಿ, ಗೌರ್ಮೆಂಟ್ ಇದೆಲ್ಲ ಇಟ್ಸ್ ಲೈಕ್ ಎ ತಂದೆ ತಾಯಿ ಫಾರ್ ದ ಎಂಟೈರ್ ಫ್ಯಾಮಿಲಿ. ಇಫ್ ಯು ಟೇಕ್ ಫ್ಯಾಮಿಲಿ, ನಿಮ್ಮ ಮನೆ ಕುಟುಂಬದಿಂದ ಹಿಡಿದು ರಾಜ್ಯ ರಾಷ್ಟ್ರ ತನಕ ಹೋದರೆ, ರಾಜ್ಯಕ್ಕೆ ತಂದೆ ತಾಯಿ ಮುಖ್ಯಮಂತ್ರಿಗಳು, ರಾಷ್ಟ್ರಕ್ಕೆ ತಂದೆ ತಾಯಿ ಪ್ರಧಾನಮಂತ್ರಿಗಳು. ಆ್ಯಂಡ್ ದೆನ್ ರೈಟ್ ಆರ್ ರಾಂಗ್ ದೇ ಡಿಸೈಡ್ ಓವರ್ ದೇರ್. ಆ್ಯಂಡ್ ಪೊಲೀಸ್ ಈಸ್ ಅನ್ ಆರ್ಗನ್ ದಟ್ ಈಸ್ ಪ್ರೈಮರ್ಲಿ ಟು ಯೂಸ್ ನಿಮಗೆ ಪ್ರಿವೆಂಟ್ ಮಾಡೋಕ್ಕಿರೋದು. ಹಿಂಗೆ ಮಾಡಬೇಡ, ಹಿಂಗೆ ಮಾಡಿ ಅಂತ ಯಾರು ನಾವು ಹೇಳೋರು ಯಾರು? ಹಿಂಗೆ ಮಾಡಬೇಡಿ, ಹೀಗೆ ಮಾಡಿ ಅಂತ ಇಷ್ಟಕ್ಕೆ ನಾವು ಹೇಳಿದ್ವಿ. ಅಥವಾ ಹಿಂಗೆ ಹೋಗಬೇಡಿ, ಅಲ್ಲಿ ಹೋಗಬಾರ್ದು, ಇಲ್ಲಿ ಹೋಗಬಾರ್ದು. ಸೊ ಯು ಬಿಕಮ್ ಎ ಆ್ಯಂಟಿ ಹೀರೋ, ನೆಗೆಟಿವ್ ಆಗಿ ಆಗುವಂಥದ್ದು. ಆ್ಯಂಡ್ ದೆನ್ ಇಫ್ ಯುವರ್ ಗವರ್ನೆನ್ಸ್ ಸಿಸ್ಟಮ್ ಈಸ್ ಗುಡ್, ನೋಬಡಿ ವಿಲ್ ಗ್ರಡ್ಜ್. ಇಫ್ ಯುವರ್ ಗವರ್ನೆನ್ಸ್ ಸಿಸ್ಟಮ್ ಈಸ್ ಬ್ಯಾಡ್, ಮತ್ತು ಹಿರಿಯ ಸ್ಥಾನದಲ್ಲಿ ತಪ್ಪು ಕೆಲಸ ಮಾಡೋರಿಗೆ ರಕ್ಷಣೆ ಕೊಡಿ, ಕಳ್ಳರಿಗೆ ರಕ್ಷಣೆ ಕೊಡಿ ನೀವು, ಮತ್ತು ಕೊಲೆಗಾರರಿಗೆ ರಕ್ಷಣೆ ಕೊಡಿ. ಅಯ್ಯೋ ಏನೋ ತಪ್ಪು ಮಾಡಿಬಿಟ್ಟಿದ್ದಾನೆ ಬಿಟ್ಟುಬಿಡಿ. ಯಾರೋ ಒಬ್ಬರು ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವಾದವರು ರೇಪ್ ಮಾಡಿದ್ದು ಹುಡುಗರ ಬಗ್ಗೆ, ಹುಡುಗರಂದರೆ ಒಂದೆರಡು ಮೂರು ತಪ್ಪು ಮಾಡ್ತಾರೆ ಅಂತ ಆ ರೀತಿಯಾಗಿ ಹೇಳಿದ್ದಕ್ಕೆ ಹೌ ಡ್ಯಾಮೇಜಿಂಗ್ ಇಟ್ ಈಸ್. ದ ಮೀನ್ಸ್ ವಾಟ್ ಕೈಂಡ್ ಆಫ್ ಎ ಮೈಸೋಜಿನಿಸ್ಟಿಕ್ ಸ್ಟೇಟ್ಮೆಂಟ್ ಅವರು ಕೊಡ್ತಾರೆ. ಸೊ ವಾಟ್ ಮೆಸೇಜಸ್ ಆರ್ ಯು ಗಿವಿಂಗ್? ತದನಂತರ ನಿಮ್ಮ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ಇನ್ಫ್ರಾಸ್ಟ್ರಕ್ಚರ್ ಇದೆಲ್ಲ, ಕೋರ್ಟ್, ಪ್ರಾಸಿಕ್ಯೂಷನ್, ಪೊಲೀಸ್, ಇದೆಲ್ಲ ಸರಿಗೆ ಇರುವಾಗ ಯು ಡೋಂಟ್
ನೀ ಆವಾಗ ಆಲ್ ದೀಸ್ ಥಿಂಗ್ಸ್ ಫಾಲ್ ಇನ್ ಟು ಪ್ರಾಪರ್ ಪ್ಲೇಸ್. ಇಲ್ಲದೇ ಇದ್ದರೆ ಐ ಆಮ್ ಬ್ಲೇಮಿಂಗ್ ಯು, ಯು ಆರ್ ಬ್ಲೇಮಿಂಗ್ ಮೀ. ಯಾಕೆ ಮಾಡಿಲ್ಲ ಅಂದರೆ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಕೇಸ್ ರಿಜಿಸ್ಟರ್ ಆಗಿಲ್ಲ. ಯಾಕೆ ರಿಜಿಸ್ಟರ್ ಆಗಿಲ್ಲ ಅಂದರೆ ಪೊಲೀಸ್ ಸ್ಟೇಷನಲ್ಲಿ ಅವನಿಗೆ ದುಡ್ಡು ಕೇಳ್ತಾ ಇದ್ದಾನೆ. ಯಾಕೆ ಅವ್ನು ದುಡ್ಡು ಕೇಳ್ತಾ ಇದ್ದಾನೆ? ಅವ್ನು ದುಡ್ಡು ಕೊಟ್ಟು ಬಂದಿದ್ದಾನೆ, ಸೊ ಅವ್ನಿಗೆ ದುಡ್ಡು ರಿಕವರ್ ಮಾಡಬೇಕು ಅವನಿಗೆ ಅಲ್ಲಿಗೆ. ಸೊ ಯಾಕೆ ಕೇಸ್ ರಿಜಿಸ್ಟರ್ ಮಾಡ್ತಿಲ್ಲ? ಇಲ್ಲ ಅವ್ರಿಗೆ ಅಪರಾಧಿಗೆ ಮಂತ್ರಿಗಳು ಗೊತ್ತು, ಅವ್ರಿಗೆ ಗೊತ್ತು ಅಂತ. ಸೊ ಆಲ್ ದಿಸ್ ಡೈಸ್ಫಂಕ್ಷನ್ಸ್ ಒಳಗಡೆ ಕ್ರೀಪಿನ್ ಮಾಡುವಾಗ ದೆನ್ ದ ಬ್ಲೇಮ್ ಗೇಮ್ ಸ್ಟಾರ್ಟ್ಸ್ ಓವರ್ ದೆ. ಐ ನೋ ದೆರ್ ಕ್ಯಾನ್ ಬಿ ಎ ಪರ್ಫೆಕ್ಟ್ ಮಾರ್ಕೆಟ್, ಬಟ್ ದೇರ್ ಕ್ಯಾನ್ ಬಿ ಎ ನಿಯರ್ ಪರ್ಫೆಕ್ಟ್ ಮಾರ್ಕೆಟ್, ದೆ ಕ್ಯಾನ್ ಬಿ ಎ ಕ್ಲೀನ್ ಮಾರ್ಕೆಟ್. ಸೊ ಆ ರೀತಿಯಾಗಿ ಮಾಡೋಕ್ಕೆ ಸಾಧ್ಯ ಇದೆ. ಇದೆಲ್ಲ ಯಾವಾಗ ಸಾಧ್ಯ ಅಂದರೆ ಮೇಲಿನ ವ್ಯವಸ್ಥೆ ಇದೆಲ್ಲ, ನಿಮ್ಮ ಮುಖ್ಯಮಂತ್ರಿ ಈಸ್ ಅ ಮ್ಯಾನ್ ಆಫ್ ಕ್ಯಾರೆಕ್ಟರ್, ನಿಮ್ಮ ದೊರೆ ಒಳ್ಳೆ ನಾಯಕತ್ವ ಹೊಂದಿರ್ತಾರಲ್ಲ, ಆವಾಗ ಅದು ಸಾಧ್ಯ. ನಿಮ್ಮ ದೊರೆ ಸರಿ ಇಲ್ದಿರುವಾಗ ಕೆಳಗಿನ ಸ್ಥಿತಿ ಯಥಾ ರಾಜ ತಥಾ ಪ್ರಜಾ ಅಂತಾರಲ್ಲ, ಸೊ ಅದು ಹೋಲ್ ಥಿಂಗ್ ಸ್ಟಾರ್ಟ್ಸ್ ಕೊಲ್ಯಾಪ್ಸಿಂಗ್ ಆಲ್ ದ ವೇ ಡೌನ್. ಸೊ ಈಗ ನೀವು ಹೇಳೋದ್ರಲ್ಲ ಯಾಕೆ ಬ್ಲೇಮ್ ಮಾಡ್ತಾರೆ, ಅವ್ರು ಯಾಕೆ ಬ್ಲೇಮ್ ಮಾಡ್ತಾರೆ? ಸೊ ಇಲ್ಲಿ ನಾನು ನಿಮ್ಗೆ ಬ್ಲೇಮ್ ಮಾಡ್ತೀನಿ, ನಂಗೆ ಬ್ಲೇಮ್ ಮಾಡ್ತೀರಿ, ಜಗಳ ಮಾಡ್ತೀವಿ, ಬಿಕಾಸ್ ಇಲ್ಲಿ ಒಂದು ಅವಕಾಶ ಸಿಕ್ಕಿದೆ ಇದು ಮಾಡೋಂಥದ್ದಕ್ಕೆ. ಸರ್, ಈಗ ನಿಮ್ಮ ಟೆನ್ಯೂರಲ್ಲಿ ತುಂಬ ಕೇಸಸ್ನ ಹ್ಯಾಂಡಲ್ ಮಾಡಿದ್ದೀರಾ. ಸೊ ಯಾವುದಾದ್ರು ಒಂದು ಮನಮುಟ್ಟುವ, ಅಂದರೆ ಯು ಕೆನಾಟ್ ಫರ್ಗೆಟ್ ದಟ್ ಕೇಸ್, ಅದನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ, ಆ ಥರ ಯಾವುದಿದೆ? ಮತ್ತು ಮೋಸ್ಟ್ ಚಾಲೆಂಜಿಂಗ್, ತುಂಬ ಕಷ್ಟಕರವಾದಿದ್ದು, ತುಂಬ ಚಾಲೆಂಜಿಂಗ್ ಅನಿಸಿದ್ದು ಯಾವುದು ನಿಮ್ಮ? ಸಿ, ಐ ಹ್ಯಾವ್ ಹ್ಯಾಂಡಲ್ ಮೋರ್ ಆಫ್ ಲಾ ಆ್ಯಂಡ್ ಆರ್ಡರ್. ಕ್ರೈಮ್ ನಾನು ಅಷ್ಟು ಹ್ಯಾಂಡಲ್ ಮಾಡಿಲ್ಲ. ಐ ಹ್ಯಾವ್ ನಾಟ್ ವರ್ಕ್ಡ್ ಆಸ್ ಜಾಯಿಂಟ್ CP ಕ್ರೈಮ್ ಆರ್ ಅಡಿಷನಲ್. ಬಟ್ ಲಾ ಆ್ಯಂಡ್ ಆರ್ಡರ್ ಸಿನಾರಿಯೋಸ್ ಏನಾಗುತ್ತೆ, ಜೆನ್ವಿನ್ ಆಗಿರೋ ಪ್ರಾಬ್ಲಮ್ಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡೋ ಸಮಯದಲ್ಲಿ ನಾವು ಅವ್ರಿಗೆ ತಡೆಗಟ್ಟಬೇಕಾಗಿರುತ್ತೆ. ಸರ್ಕಾರಕ್ಕೆ ಮನಸ್ಸು ಇರಲ್ಲ ಮತ್ತು ವ್ಯವಸ್ಥೆನೂ ಇಲ್ಲ ಜನರ ಸಮಸ್ಯೆಗಳನ್ನು ಸಾಲ್ವ್ ಮಾಡುವಾಗ. ಆವಾಗ ಬಲ ಪ್ರಯೋಗ ಮಾಡಿ ಜನರನ್ನು ಹಿಂದೆ ತಳ್ಳೋದು ಅದು ಒಂಥರ ಕಷ್ಟಕರವಾದ. ಇಟ್ಸ್ ವೆರಿ, ನಾನು ಬ್ಯಾಂಗ್ಳೂರು ಡಿಸ್ಟ್ರಿಕ್ಟ್ SP ಇರುವಾಗ ಆವಾಗ ಎಲ್ಲ ಕಡೆ ಗರಿ ರೋಗ, ನುಸಿ ರೋಗದಿಂದ ಈ ತೆಂಗಿನ ಮರಗಳೆಲ್ಲ ಹಾಳಾಗ್ತಾಯಿತ್ತು. ಆ ಸಮಯದಲ್ಲಿ ರೈತರು ನೀರ ಡ್ರಾ ಮಾಡಿಬಿಟ್ಟು ನೀರದ ಮಾರಾಟದಿಂದ ಅವರು ಜೀವನ ಮಾಡ್ತಾಯಿದ್ರು. ಬಟ್ ಎಕ್ಸೈಸ್ ಲಾಬಿ ವಾಸ್ ಫೀಲಿಂಗ್ ದಟ್ ನೀರ ಆ ರೀತಿ ಮಾರಾಟ ಮಾಡಿದ್ರೆ ಅವ್ರದ್ದು ಅರಕ್ ಸೇಲ್ಸ್ ಕಮ್ಮಿ ಆಗ್ತಾಯಿದೆ ಅಂತ. ಸೊ ದರ್ ಇಸ್ ಅ ಪ್ರೆಷರ್ ಫ್ರಮ್ ದಿ ಗೌರ್ಮೆಂಟ್ ದಟ್ ನೀವು ಅದು ನಿಲ್ಲಿಸಬೇಕು ಅಂತ. ಅಲ್ಲಿ ಏನಿತ್ತು ಅಂದರೆ ನಿಸಿ ರೋಗ, ಗರಿ ರೋಗ ನಿಲ್ಲಿಸದೇ ಇರೋ ಕಾರಣದಿಂದ ಇತ್ತು. ಸೊ ಯು ಆರ್ ಕಾಟ್ ಇನ್ ಎ ಕ್ರಾಸ್ ಫೈರ್. ಪೊಲೀಸಲ್ಲಿ ಯು ಆಲ್ವೇಸ್ ಗೆಟ್ ಕಾಟ್ ಇನ್ ಎ ಕ್ರಾಸ್ ಫೈರ್. ಹೌ ಯು ಕಮ್ ಔಟ್ ಆಫ್ ಎ ಕ್ರಾಸ್ ಫೈರ್ ಇಸ್, ನಾನು ಯಾವಾಗಲೂ ಪೊಲೀಸ್ ಅಕಾಡೆಮಿಲಿ ಅಥವಾ ಪೊಲೀಸ್ ಸ್ಕೂಲಲ್ಲಿ ಲೆಕ್ಚರ್ ಕೊಡೋಕ್ಕೆ ಹೋಗೋವಾಗ ಹೇಳ್ತಾ ಇರ್ತೀನಿ, ನಮ್ಮ ಡಿಸಿಷನ್ಸ್ ಇದೆಲ್ಲ ಪೊಲೀಸ್ ಆಫೀಸರ್ಸ್ ಅಟ್ ದಿ ಗ್ರೌಂಡ್ ಲೆವೆಲ್, ಇಟ್ ಈಸ್ ಲೈಕ್ ವಿರಾಟ್ ಕೊಹ್ಲಿ ಆ್ಯಂಡ್ ಸಾನಿಯಾ ಮಿರ್ಜಾ. ವಿರಾಟ್ ಕೊಹ್ಲಿ, ಸಾನಿಯಾ ಮಿರ್ಜಾ ಗ್ರೌಂಡಲ್ಲಿ ತಪ್ಪು ಮಾಡಿದ್ರೆ ನಿಮ್ಗೆ 5 ಸೆಕೆಂಡಲ್ಲಿ ಗೊತ್ತಾಗ್ಬಿಡುತ್ತೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ. ಸೇಮ್ ಥಿಂಗ್ ವಿತ್ ಪೊಲೀಸ್ ಆಫೀಸರ್. ವೆರಸ್ IAS ಆಫೀಸರ್, ಜಡ್ಜ್ ತಪ್ಪು ಮಾಡಿದ್ರೆ ನಿಮ್ಗೆ 1 ವರ್ಷ 2 ವರ್ಷ ಬೇಕು ಅವ್ರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಯೋರ್ ಸ್ಪೀಡ್ ಆಫ್ ಜಡ್ಜ್ಮೆಂಟ್ ಶುಡ್ ಬಿ ಎಕ್ಸ್ಟ್ರಾರ್ಡ್ನರಿ. ಆ್ಯಂಡ್ ಫಾರ್ ಸ್ಪೀಡ್ ಆಫ್ ಜಡ್ಜ್ಮೆಂಟ್ ಎಕ್ಸ್ಟ್ರಾರ್ಡ್ನರಿ ಇರಬೇಕು ಅಂದರೆ ಯೋರ್ facts to take the decision should also be perfect. For the facts to be available to you, you should have a mechanism that everything, all the information is coming to you. So police ilake ಒಳಗೆ we are accustomed to taking split second decisions over there. So ಅಲ್ಲಿ 2013ನೇ ಇಸ್ವಿಲಿ ಬೆಳಗಾಮಲ್ಲಿ ಒಬ್ಬ ರೈತ ಕಬ್ಬಿನ ಬೆಲೆ ಪ್ರತಿಭಟನೆ ಸಮಯದಲ್ಲಿ ವಿಷ ಕುಡಿದು ಸತ್ತೋದಲ್ಲಿಗೆ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ. ನಾವು ಅಪೋಸಿಷನ್ ವಿಲ್ ಬಿ ಬೇಯಿಂಗ್ ಫಾರ್ ದಿ ಬ್ಲಡ್ ಆಫ್ ದಿ ಗವರ್ಮೆಂಟ್. ಅವನದು ಹೆಣ ಇಟ್ಕೊಂಡು ಅವರು ರಾಜಕೀಯ ಮಾಡಬೇಕು ಅಂತ ಅಲ್ಲಿಗೆ ಸಿದ್ದರಾಮಯ್ಯನವರು ಕೂಡ ತೊಡೆ ತಟ್ಕೊಂಡು ಬರಲಿ ನೋಡೋಣ ಏನಾಗುತ್ತೆ ಅಂತ. ಬಟ್ ಐ ನೋ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಸಿ, ವಿತ್ ಅ ಡೆಡ್ ಬಾಡಿ ಅರೌಂಡ್, ಇಮೋಷನ್ಸ್ ರನ್ ವೆರಿ ವೆರಿ ಹೈ. ಸೊ ದಿ ಆಬ್ಜೆಕ್ಟ್ ಆಫ್ ಇಮೋಷನ್ಸ್ ಹ್ಯಾಸ್ ಟು ಬಿ ರಿಮೂವ್ಡ್ ಫ್ರಮ್ ದೇರ್ ಇಮಿಡಿಯೇಟ್ಲಿ. ಸೊ ಕೆಲವು ಸರ್ತಿ ನಾವು ಫಾರ್ ಅ ಲಾರ್ಜರ್ ಕಾಸ್ ಸುಳ್ಳು ಹೇಳಬೇಕಾಗಿರುತ್ತೆ. ನಾನು ಬಾಡಿ ಹಾಸ್ಪಿಟಲ್ ಶಿಫ್ಟ್ ಮಾಡ್ತಾಯಿದ್ದೀನಿ, ಆಮೇಲೆ ಬಾಡಿ ಇಲ್ಲಿ ಬರುತ್ತೆ ಅಂತ. ಸೊ ಕೆಲವು ಸರಿ ಬಾಡಿ ಶಿಫ್ಟ್ ಮಾಡ್ತೀವಿ ನಾವು. ನಾನು ಅಲ್ಲಿಂದ ಅಂದಿನ ಮುಖ್ಯಮಂತ್ರಿ ಹೇಳಿದ್ರು ಡೆಡ್ ಬಾಡಿ ತೊಗೊಂಡು ಬನ್ನಿ ಇಲ್ಲಿಗೆ ಎಲ್ಲರೂ. ನಾನು ಹೇಳಿದೆ ಸರ್, ಇಲ್ಲಿ ಡೆಡ್ ಬಾಡಿ ತೊಗೊಂಬಂದರೆ ಪೀಪಲ್ ಆರ್ ಗೋಯಿಂಗ್ ಟು ಗೋ ಔಟ್ ಆಫ್ ಕಂಟ್ರೋಲ್, ಬೇಡ ಅಂತ. ಇಲ್ಲ, ಇಲ್ಲಿ ತೊಗೊಂಬರಲೇಬೇಕು ಅಂತ. ಆಯಿತು, ನನಗೆ ಬಿಟ್ಬಿಡಿ ನೀವು ಅಂತ. ಸಿ, ಕೆಲವು ಸರ್ತಿ ಹಿ ಹಿಮ್ಸೆಲ್ಫ್ ವಿಲ್ ಬಿ ಅಂಡರ್ ಪ್ರೆಷರ್ ಫ್ರಮ್ ಸಂಬಡಿ. ಕೆಲವು ಅವ್ರಿಗೆ ಹಿತಶತ್ರು ಇರುತ್ತೆ, ಅವ್ರ ಒಳಗಡೆ ಕೆಲವು ಸರ್ ತರಿಸ್ಬಿಡಿ ಸರ್, ಏನಾಗಲ್ಲ ಸರ್ ಅಂತ. ಅವ್ರಿಗೆ ಗೊತ್ತಿರುತ್ತೆ ಹಾಳಾಗ್ತಾ, ನಮ್ಮ ಮುಖ್ಯಮಂತ್ರಿ ಹಾಳಾಗಲಿ ಅಂತಲೇ
ದರ್ ವಿಲ್ ಬಿ ಮೋರ್ ನಂಬರ್ ಆಫ್ ಪೀಪಲ್ ನಮ್ಮ ಮುಖ್ಯಮಂತ್ರಿ ಹಾಳಾಗಲಿ ಅಂತ ಹೇಳಿ ಒಳಗಡೆ ಇರೋರು ಜಾಸ್ತಿ ಜನ ಇರ್ತಾರೆ ಹೊರಗಡೆಗಿಂತ ಅಲ್ಲಿಗೆ. ಸೊ ಅಟ್ ದಟ್ ಟೈಮ್ ವೆದರ್ ವಿ ಹ್ಯಾವ್ ಗಾಟ್ ಎನಿ ಪರ್ಸ್ನಲ್ ಲವ್ ವಿತ್ ದಿಸ್ ಚೀಫ್ ಮಿನಿಸ್ಟರ್ ಆರ್ ನಾಟ್, ಬಟ್ ವಿ ಹ್ಯಾವ್ ಗಾಟ್ ಅವರ್ ಡ್ಯೂಟಿ ಟು ಪ್ರೊಟೆಕ್ಟ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ದ ಪೀಪಲ್. ಸೊ ನಾನು ಆ ಡೆಡ್ ಬಾಡಿ ತೊಗೊಂಡು ನಾನು ಎಸ್ ಪಿಗೆ ಹೇಳಿದೆ, ಬಿಲ್ಡಿಂಗ್ ಹಿಂದ್ಗಡೆ ಬಾಗಲಿಂದ ಆ್ಯಂಬುಲೆನ್ಸ್ ಒಳಗೆ ಹಾಕಿ ತೊಗೊಂಡು ಡೆಡ್ ಬಾಡಿ ತೊಗೊಂಡು ರನ್ ಗೆಟ್ ಔಟ್ ಆಫ್ ದಿಸ್ ಪ್ಲೇಸ್. ಸೊ ಪಾಪ ಎಸ್ ಪಿ ಆ ಗೇಟೆಲ್ಲ ಮುರಿಸಿ ಮಾಡಿ ತೊಗೊಂಡು ನಾನು ಇವ್ರಿಗೆ ಹೇಳಿದೆ, ಇಲ್ಲೇ ಇರಿ, ನಿಮಗೆ ಡೆಡ್ ಬಾಡಿ ಇಲ್ಲಿ ತರಿಸ್ತೀನಿ ಅಂತ. ಆದರೆ ನಾನು ಅವ್ರಿಗೆ ಅಲ್ಲಿ ಕಳಿಸಿದ್ರೆ ಹಾಸ್ಪಿಟ್ಲ್ ಒಳಗೆ ಹತ್ರ ಗಲಾಟೆ ಆಗುತ್ತೆ. ಅದರ ಹಾಸ್ಪಿಟ್ಲ್ ಹತ್ರ ನೀವು ಟಿಯರ್ ಗ್ಯಾಸ್ ಹೊಡಿಬೇಕಾಗಿರುತ್ತೆ ಅಲ್ಲಿ ಅಮಾಯಕರಿಗೆ. ಸೊ ಯು ಹ್ಯಾವ್ ಟು ಟೇಕ್ ಸ್ಪ್ಲಿಟ್ ಸೆಕೆಂಡ್ ಡಿಸಿಷನ್ಸ್ ಓದರ್ ಆ್ಯಂಡ್ ಬ್ಯಾಡ್ ಡಿಸಿಷನ್ಸ್ ಕ್ಯಾನ್ ಮೇಕ್ ದ ಗೌರ್ಮೆಂಟ್ ಆಲ್ಸೋ ಫಾಲ್. ಸೊ ಅಂಥದ್ರಲ್ಲಿ ಬಿಕಾಸ್ ಯು ಆರ್ ವಿಲ್ಡಿಂಗ್ ಪವರ್, ಸೊ ಯು ಹ್ಯಾವ್ ಟು ಬಿಹೇವ್ ವಿತ್ ಲಾಟ್ ಆಫ್ ಮೆಚ್ಯೂರಿಟಿ. ಸೊ ಇಂಥ ಸಾಕಷ್ಟು ವಿ ಕಮ್ ಅಕ್ರಾಸ್ ಸೋ ಮೆನಿ ಇನ್ಸ್ಟೆನ್ಸಸ್ ಆಗೇ ಆಗುತ್ತೆ. ಬಟ್ ಕೆಲವು ಸರ್ತಿ ಮಿಸ್ಟೇಕ್ಸ್ ಆಗುತ್ತೆ, ಬಟ್ ದೇರ್ ಆಲ್ ವೆರಿ ಜೆನ್ವಿನ್ ಮಿಸ್ಟೇಕ್ಸ್. ದಿಸ್ ಎಂಟೈರ್ ಇನ್ಸಿಡೆಂಟ್ ನೀವು ಹೇಗೆ ನರೇಟ್ ಮಾಡ್ತಾ ಇದ್ದೀರಿ ಕಂಪ್ಲೀಟ್ ವಿಜುವಲೈಸ್ ಮಾಡ್ಕೋಬೋದು ಸರ್. ಹೌದು, ಸಿ ದಟ್ ಈಸ್ ವಾಟ್ ಈಸ್ ಪಾಸಿಂಗ್ ಥ್ರೂ ಆ್ಯಂಡ್ ಇಮ್ಯಾಜಿನ್ ಹೌ ಮಚ್ ಆಫ್ ಸ್ಟ್ರೆಸ್ ಈಸ್ ಪಾಸಿಂಗ್ ಥ್ರೂ ಅಸ್. ಚೀಫ್ ಮಿನಿಸ್ಟರ್ಸ್ PA ಮೇಡ್ ಅಬೌಟ್ 32 ಮಿಸ್ ಕಾಲ್ಸ್. ನಮ್ಮ ಫೋನೇ ನನ್ನ ಗನ್ಮೆನ್ಗಳು ಫೋನೇ ತೆಗಿಬೇಡ, ಚೀಫ್ ಮಿನಿಸ್ಟರ್ದೇ ಫೋನ್ ತೆಗಿಬೇಡ ಅಂತ. ಬಿಕಾಸ್ ಹಿ ವಿಲ್ ಬಿ ಶೌಟಿಂಗ್ ಡೆಡ್ ಬಾಡಿ ತೊಗೊಂಬನ್ನಿ ಅಂತ. ಐನೋ ಡೆಡ್ ಬಾಡಿ ತೊಗೊಂಬಂದ್ರೆ ಗಲಾಟೆ ಆಗುತ್ತೆ ಅಂತ. ಯಾಕೆಂದರೆ 2 ಆಪೋಸಿಷನ್ ಪಾರ್ಟಿನವರು ಕಣ್ಣಾರು ನಾನೇ ನೋಡಿದ್ದೀನಿ ಗಲಾಟೆ ಮಾಡೋಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ ಇಲ್ಲಿಗೆ, ಗಲಾಟೆ ಮಾಡಿ ಇಲ್ಲಿಗೆ ಅಂತ. ಜನ ಗಲಾಟೆ ಮಾಡಬೇಕು ಅಂದರೆ ನಮ್ಮ ಜನ ಏನು ಮಾಡ್ತಾರೆ, ಅವ್ರಿಗೆ ನಾರ್ಮಲಾಗಿ ಅವ್ರು ಫಸ್ಟ್ ಹೋಗ್ಬಿಟ್ಟು ಹೆಂಡ ಕುಡಿದ್ಬಿಡ್ಬೇಕು. ಏನಾದರೂ ಕುಡಿದ್ಬಿಟ್ರೆ ದೇ ವಿಲ್ ನಾಟ್ ಬಿ ಇನ್ ದ ಸೆನ್ಸಸ್, ದೇ ವಿಲ್ ನಾಟ್ ಬಿ ನೋಯಿಂಗ್ ವಾಟ್ ಟು ಡೂ. ಸೊ ಅವ್ರಿಗೆ ಕುಡಿಸ್ಬಿಡ್ತಾರೆ ಫಸ್ಟ್. ಕುಡಿಸಿದ ನಂತರ ಇವ್ರಿಗೆ ಗಲಾಟೆ ಮಾಡಿಸಿದ್ರೆ ಐ ನೋ ದಟ್ ವೆರ್ ಆಸ್ ದಿ CM ಮೇ ನಾಟ್ ಬಿ ನೋಯಿಂಗ್ ದಟ್ ಓವರ್ ದರ್, ಆರ್ ಹಿ ವಿಲ್ ಥಿಂಕ್ ದಟ್ ಏನಂತೆ ನಾನೇನು ಪುಕ್ಲಾನ ಅಂತ. ಐ ಟೋಲ್ಡ್ ಏನೇ ಆದರೂ ಯು ಬ್ಲೇಮ್ ಮೀ, ಐ ಆಮ್ ದ ಫಾಲ್ ಗಾಯ್, ಯು ಬ್ಲೇಮ್ ಮೀ, ಬಟ್ ಅಟ್ಲೀಸ್ಟ್ ನೀವು ಅದರ ಪಾರಾಗ್ತಾರೆ. ನೀವು ಯಾಕೆ ನಿಮ್ಮ ತಲೆ ಮೇಲೆ ಇಟ್ಕೊ, ನಾನು ತಪ್ಪು ಮಾಡಿದ್ರೆ ಯು ಕ್ಯಾನ್ ಡಿಫೆಂಡ್ ಮೀ, ಬಟ್ ಇಫ್ ಯು ಮೇಕ್ ಎ ಮಿಸ್ಟೇಕ್ ಹೂ ಇಸ್ ಗೋಯಿಂಗ್ ಟು ಡಿಫೆಂಡ್ ಯು. ಸೊ ದಟ್ಸ್ ವೈ ಐ ಟೆಲ್ ಐ ವಿಲ್ ಮೇಕ್ ಅ ಮಿಸ್ಟೇಕ್, ಯು ಡಿಫೆಂಡ್ ಮೀ, ಬಟ್ ಯು ಡೋಂಟ್ ಮೇಕ್ ಎ ಮಿಸ್ಟೇಕ್, ಡೋಂಟ್ ಟೇಕ್ ಇಟ್ ಅಪ್ ಆನ್ ಯುವರ್ ಸೆಲ್ಫ್. ಕೆಲವು ಸರ್ತಿ ನೀವು ಬಿಡ್ಬಿಡ್ರಿ, ನಾನು ಇದ್ರ ಬಗ್ಗೆ ತೀರ್ಮಾನ ತೊಗೊಳ್ತೀನಿ, ದಯವಿಟ್ಟು ಇದ್ರ ಬಗ್ಗೆ ನೀವು ತೀರ್ಮಾನ ತೊಗೊಳಕ್ಕೆ ಹೋಗಬೇಡಿ. ಐ ವಿಲ್ ಟೇಕ್ ಅ ಡಿಸಿಷನ್, ಇಫ್ ಇಟ್ ಈಸ್ ರೈಟ್ ಇಟ್ ಈಸ್ ಯೋರ್ ಮ್ಯಾಗ್ನಾನಿಮಿಟಿ ದಟ್ ನನಗೆ ಡಿಸಿಷನ್ ತೊಗೊಳಕ್ಕೆ ನೀವು ಬಿಟ್ರಿ ಅಂತ. ಬಟ್ ಇಫ್ ಐ ಮೇಡ್ ಎ ಮಿಸ್ಟೇಕ್ ಯು ಕ್ಯಾನ್ ಡಿಫೆಂಡ್ ಮೀ, ಬಟ್ ಇಫ್ ಯು ಮೇಕ್ ಎ ಮಿಸ್ಟೇಕ್ ಹೂ ವಿಲ್ ಡಿಫೆಂಡ್ ಯು? ನೋಬಡಿ ಕ್ಯಾನ್ ಡಿಫೆಂಡ್ ಯು. ಅಲ್ಲೋಲ ಕಲ್ಲೋಲ ಹೋಗ್ಬಿಡ್ತಾವಾಗ. ಯಾರ ಹತ್ರ ಕ್ಷಮೆ ಕೇಳಬೇಕು? ಮತ್ತು ಮುಖ್ಯಮಂತ್ರಿ ಲೆವೆಲಲ್ಲಿ ಕ್ಷಮೆ ಕೇಳಕ್ಕೆ ಹೋದರೆ ಚೆನ್ನಾಗಿ ಕಾಣೋದೇ ಇಲ್ಲ. ನಾವು ಬಿಡ್ರಿ, ನಾನು ಏನೋ ತಪ್ಪಾಗಿದೆ, ಅಥವಾ ನಾನು ಮಾತಾಡ್ತೀನಿ IG ಹತ್ರ, ನಾನು ಮಾತಾಡ್ತೀನಿ ಕಮಿಷನರ್ ಹತ್ರ, ಗೃಹ ಸಚಿವರು ಹೇಳ್ಬೋದು, ಮುಖ್ಯಮಂತ್ರಿ ಹೇಳ್ಬೋದು. ಬಟ್ ನೆವರ್ ಎವರ್ ದಿ ಟಾಪ್ ಲೀಡರ್ಶಿಪ್ ಶುಡ್ ಟೇಕ್ ಅಪ್ ದಿಸ್ ಕೈಂಡ್ ಆಫ್, ದೇ ಶುಡ್ ಅಲೌ ಪೀಪಲ್ ಟು ಟೇಕ್ ಡಿಸಿಷನ್ಸ್. ದೆನ್ ಬಿಕಾಸ್ ಸಿಚುವೇಶನ್ ಪರ್ಸೆಪ್ಷನ್ ನನಗೆ ಮಾತ್ರ ಗೊತ್ತಿರುತ್ತೆ ಅಲ್ಲಿಗೆ. ಇಫ್ ಇಟ್ ಗೆಟ್ಸ್ ಟ್ರಾನ್ಸ್ಫರ್ಡ್, ಇತ್ತೀಚೆಗೆ ಕೆಲವರು ಸರ್ ನೀವೇ ಮಾಡಿ, ಸರ್ ನೀವೇ ಮಾಡಿದ್ದ, ಐ ಹ್ಯಾವ್ ಸೀನ್ ದಿಸ್, ದೇ ಡೋಂಟ್ ವಾಂಟ್ ಟು ಟೇಕ್ ಡಿಸಿಷನ್ ಎಟ್ ಲೋವರ್ ಲೆವೆಲ್. ದೇ ವಿಲ್ ಸೇ, ವಿ ಶುಡ್ ಸೇ ಸರ್ ಐ ವಿಲ್ ಟೇಕ್ ಅ ಡಿಸಿಷನ್, ಯು ಡಿಫೆಂಡ್ ಮೀ ಅಂತ ಹೇಳಿದ್ರೆ ಆವಾಗ ದಿ ಸಿಸ್ಟಮ್ ರನ್ಸ್ ವೆರಿ. ಏನಾದರೂ ಸಣ್ಣ ತಪ್ಪಾಗ್ಬಿಟ್ಟು ಸರ್ ನೀವೇ ತೀರ್ಮಾನ ಮಾಡಿದರೆ, ಮತ್ತು ನೀವೇನಕ್ಕಪ್ಪ ಇರೋದು ಕಮಿಷನರ್ ಆಗಿ ಅಂತ ಅವ್ರು ನಮಗೆ ಕೇಳಬಾರ್ದು ಅಷ್ಟೇ. ಐ ಥಿಂಕ್ ನೀವು ಅಂದರೆ ಸೋ ಮಚ್ ಆಫ್ ಎಮೋಷನ್ಸ್ ಅಟ್ಯಾಚ್ ಟು ದ ಎಂಟೈರ್ ಈವೆಂಟ್. ಎಕ್ಸಾಕ್ಟ್ಲಿ. ಸೊ ಕಮಿಂಗ್ ಟು ದ ಟಾಪಿಕ್, ಈಗ ಪೀಪಲ್ಸ್ ಕಮಿಷನರ್ ಅಂತ ನಿಮಗೆ ಕರಿತೀವಿ. ಒಬ್ವಿಯಸ್ಲಿ ಯು ಆರ್ ಅ ಪರ್ಸನ್ ವಿತ್ ದ ಹಾರ್ಟ್, ಎಮೋಷ್ನಲ್ ಕೂಡ ಆಗಿರ್ತೀರ ಸುಮಾರು ಸಿಚುವೇಶನ್ಸಲ್ಲಿ. ನಾನು ಕೇಳ್ಪಟ್ಟೆ ನೀವು ಪ್ರಾಣಿಗಳನ್ನ ತುಂಬ ಇಷ್ಟಪಡ್ತೀರ ಅಂತ. ಸೊ ಯು ಆರ್ ಐ ಮೀನ್ ಟು ಸೇ ಆ್ಯನಿಮಲ್ ಪರ್ಸನ್. ಒಂದು ರಸ್ತೆ ನಾಯಿ, ಬೀದಿ ನಾಯಿನ ತಗೊಂಡು ಮನೆಗೆ ಎರಡು ಬೀದಿ ನಾಯಿ ನನ್ನ ಮಗ ಮತ್ತು ನನ್ನ ಹೆಂಡತಿ ಸೇರಿ, ಅದು ಆಗಸ್ಟ್ ಆಫ್ 2008 ಧಾರಾಕಾರ ಮಳೆ ಬರ್ತಾಯಿತ್ತು. ನನ್ನ ಮಗ ನನ್ನ ಫ್ರೆಂಡ್ ಮನೆಯಿಂದ ಬರ್ತಾ ಇರುವಾಗ ಎರಡು ಪುಟ್ಟ ನಾಯಿ ಮರದ ಕೆಳಗೆ ಇತ್ತು ಮತ್ತು ನೀರು ಹರ್ಕೊಂಡು ಹೋಗ್ತಾಯಿತ್ತು. ಸೊ ಅವ್ನು ಎತ್ಕೊಂಡು ನಮ್ಮ ಮನೆಗೆ ತೊಗೊಂಬಂದ, ಅದು ನಡಕ್ತಾ ಇತ್ತು 2 ನಾಯಿನ. ನಾವು ಒಂದೇ ಒಂದು ಸಣ್ಣ ಬುಟ್ಟಿ ಇರುತ್ತಲ್ಲ, ಬುಟ್ಟಿ ಒಳಗೆ 2 ನಾಯಿಗೆ ಇಟ್ಕೊಂಡು, ಮತ್ತು ಅದಕ್ಕೆ ಬೆಚ್ಚಗೆ ಮಾಡಿದ್ದಕ್ಕೆ ವಾರ್ಮ್ ಮತ್ತು ಬೆಚ್ಚಗಿರೋ ಹಾಲು ನನ್ನ ಹೆಂಡತಿ ಇಟ್ಕೊಟ್ಲು. ಆಯಿತು, ನಾಳೆ ಮಳೆ ನಿಂತ ನಂತರ ವಾಪಸ್ ಹೊರಗಡೆ ಇಟ್ಬಿಡೋ ಹೋಗಲಿ ಅಂತ. ಅದು ಹಾಗೆ 14 ವರ್ಷ ಅದಕ್ಕೆ ಮನೇಲೇ ಇತ್ತು. 14 ವರ್ಷ. ಆ್ಯಂಡ್ ಇಟ್ ಲಿವ್ಡ್ ವೆರಿ ಲಾಂಗ್. ಬೋತ್ 2 ಹೆಣ್ಣಾಯಿನೇ. ಅದಕ್ಕೆ ನಾವು ನ್ಯೂಟ್ರ್ ಮಾಡಿದ್ವಿ, ಮತ್ತು ಆ್ಯಂಡ್ ದೇ ಆಲ್ ಸ್ಟೇಡ್ ಅಟ್ ಅವರ್ ಹೌಸ್ 14 years. ಅಲ್ಲ, ಈ ಕೋವಿಡ್ ಕಾಲದಲ್ಲಿ ನಾವು ನಮ್ಮ ಹತ್ರ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಕಮಿಷನರ್ ಹತ್ರ ಒಂದು 85 ನಾಯಿ ಇದೆ ನಮ್ಮ ಹತ್ರ. ಅದು ಟ್ರ್ಯಾಕರ್ ಇದೆ, ಎಕ್ಸ್ಪ್ಲೋಸಿವ್ಸ್ ಇದೆ, ಮತ್ತು ಡ್ರಗ್ಸ್ಗೆ ಎಲ್ಲ ಇಟ್ಕೊಂಡಿದೆ.
ಸೊ ಈ ಶ್ವಾನಗಳಿಗೆ ನಾವು ಊಟ ದಿನ ಕೊಡ್ತೀವಲ್ಲ, ಸೊ ಆ ಸಮಯದಲ್ಲಿ ನಾವು ಶಿವಾಜಿನಗರಿಂದ ಬೀಫ್ ಆ್ಯಂಡ್ ಮೀಟ್ ಪ್ರೊಕ್ಯೂರ್ ಮಾಡಿಬಿಟ್ಟು ನಿಂಗಾರೆಡ್ಡಿ ಪಾಟೀಲ್ ಅಂತ ಮೈ ಡಾಗ್ ಸ್ಕ್ವಾಡ್ ACP ವಾಸ್ ಪ್ರಿಪೇರಿಂಗ್ ಫುಡ್ ಫಾರ್ 2500 ಡಾಗ್ಸ್. ಮತ್ತು ನಾವು 35 ಟೀಮ್ಸಲ್ಲಿ ಬೀದಿ ಒಳಗೆಲ್ಲ ನಾಯಿ ಒಳಗೆಲ್ಲ ನಾವು ಊಟ ಕೊಟ್ಟಿದ್ವಿ. ನಾವು ಬೀದಿ ನಾಯಿಗೆ ಊಟ ಕೊಟ್ಟಿದ್ವಿ, ನಾವು ಪಾರೆ ಒಳಗೆ ಕಾಳು ಕೊಟ್ಟಿದ್ವಿ ನಾವು, ಮತ್ತು ಬಿಡಾಡಿ ಕುದುರೆ, ಬಿಡಾಡಿ ಕತ್ತೆ, ಬಿಡಾಡಿ ಈ ಗೂಳಿ ಇತ್ಯಾದಿಗಳು ಕೂಡ ನಾವು ಕೊಟ್ಟಿದ್ದೆ. ಬಿಕಾಸ್ ಸಂಬಡಿ ವಾಸ್ ದೇರ್, ಯು ಜಸ್ಟ್ ಹ್ಯಾವ್ ಟು ಮೇಕ್ ಎನ್, ಬಿಕಾಸ್ ಪಾಪ ಅದಕ್ಕೆಲ್ಲ ಎಲ್ಲಿ ಸಿಗುತ್ತೆ ಕೋವಿಡ್ ಕಾಲದಲ್ಲಿ, ಎಲ್ಲೋ ಹಬ್ಬ ಮದುವೆ ಇತ್ಯಾದಿ ಆದರೆ ಅದಕ್ಕೆ ಊಟ ಸಿಗುತ್ತೆ ಅಲ್ಲಿಗೆ. ಜನರಿಗಂತೂ ನಾವು ಕೊಡ್ತಾನೆ ಇದ್ವಿ. ಐ ಹ್ಯಾಡ್ ಕನ್ವರ್ಟೆಡ್ ಮೈ 140 ಪೊಲೀಸ್ ಸ್ಟೇಷನ್ಸ್ ಇಂಟು ಬ್ರೇಕ್ಫಾಸ್ಟ್, ಲಂಚ್ ಆ್ಯಂಡ್ ಡಿನ್ನರ್ ಪ್ಲೇಸಸ್ ಓವರ್ ದೇರ್. ಬಿಕಾಸ್ ಬೇರೆ ಎಲ್ಲೂ ಸಿಗ್ತಾ ಇರಲಿಲ್ವಲ್ಲ, ಪೊಲೀಸ್ನವ್ರಿಗಂತೂ ಊಟ ಕೊಡಲೇಬೇಕು. ಎಷ್ಟೋ ಕಡೆ ಈ BMTCನವರು, ಬೆಸ್ಕಾಮ್, BWSSBನವರು, ಕಾರ್ಪೊರೇಷನ್ ಸ್ಟಾಫ್ ಅಥವಾ ಕೆಲವರು ಕ್ರೈಸಿಸಲ್ಲಿರೋರು, ದೇ ಯೂಸ್ ಟು ಕಮ್ ಟು ದಿ ಪೊಲೀಸ್ ಸ್ಟೇಷನ್ ಆ್ಯಂಡ್ ಹ್ಯಾವ್ ಫುಡ್ ಓವರ್ ದೇರ್. ಅದು ಯಾಕೆಂದರೆ ಹೋಟೆಲ್ಸ್ ಒಳಗಿರೋ ಕುಕ್ಗೆ ಕೆಲಸ ಇರಲಿಲ್ಲ. ಸೊ ಆ ಏರಿಯಾ ಒಳಗೆ ಹೋಟೆಲ್ಸ್ ಕುಕ್ಸ್ಗೆ ನಾವು ಕರ್ಸ್ಕೊಂಡ್ಬಿಟ್ಟಿದ್ವಿ. ಸೊ ನಮ್ಮ ಹತ್ರ ಬನ್ನಿ ಅಂತ. ಆ್ಯಂಡ್ ನಾವು ಅಕಾಮಿಡೇಷನ್ ಕೂಡ ನಮ್ಮ ಹತ್ರ ಛತ್ರ ಇತ್ಯಾದಿಗಳಿತ್ತು ಅವಾಗ. ಆ್ಯಂಡ್ ಇವರೆಲ್ಲ ನಾರ್ತ್ ಈಸ್ಟ್, ಬಿಹಾರ್ ಅವರು ಎಲ್ಲಿ ಹೋಗ್ತಾರೆ ಪಾಪ ಕೋವಿಡ್ ಕಾಲದಲ್ಲಿ, ಸೊ ಇಲ್ಲೇ ಇದ್ದರು. ಆ್ಯಂಡ್ ಅವ್ರಿಗೂ ಒಂದು ಒಳ್ಳೆ ರೆಕಗ್ನಿಷನ್ ಇತ್ತಲ್ಲ, ನಾವು ಇಷ್ಟು ಜನರಿಗೆ ನಾವು. ಮತ್ತು ನಾನು ಒಂದು ಸರ್ತಿ ಬಳ್ಳಾರಿಯಲ್ಲಿ ಯಾರಿಗೋ ಒಬ್ರಿಗೆ ಹೇಳಿದೆ, ನೋಡಿರಿ ಪರ್ಟಿಕ್ಯುಲರ್ ಪೊಲೀಸ್ ಸ್ಟೇಷನಲ್ಲಿ ಸ್ವಲ್ಪ ಅಕ್ಕಿ ಶಾರ್ಟೇಜ್ ಇದೆ, ಒಂದು 200 kg ಅಕ್ಕಿ ಕೊಟ್ಟು ಕಳಿಸ್ತೀರಾ ಅಂತ. ಅವರು ಒಂದು ಲಾರಿ ಲೋಡ್ ಆಫ್ 200 bags of 200 kg ಅಕ್ಕಿ ಕಳಿಸ್ಬಿಟ್ರು ಅವರು. ಸೊ ಐ ಗೇವ್ ಒನ್ ಟು ಆಲ್ ದಿ ಪೊಲೀಸ್ ಸ್ಟೇಷನ್ಸ್ ಇವು ರನ್ನಿದ್ದು. ಅದು ನಾವು ನಮ್ಮನ್ನು ನೋಡಿ ಈ ತರುಕ್ಪೇಟೆ ವರ್ತಕರು, APMC ವರ್ತಕರು, ಮತ್ತು ತರಕಾರಿ ಮಾರಾಟ ಮಾಡೋರು, ರೈತರು ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ಕೊಟ್ಬಿಡೋರಲ್ಲ. ಸೊ ಸಿ ಇಟ್ ವಾಸ್ ಎ ಕ್ರೈಸಿಸ್, ಇಟ್ ವಾಸ್ ಎ ಅಟ್ಯಾಕ್ ಆನ್ ಹ್ಯುಮ್ಯಾನಿಟಿ. ಸೊ ಆಲ್ ಆಫ್ ಅಸ್ ಹ್ಯಾವ್ ಟು ಗೆಟ್ ಟುಗೆದರ್. ಅಲ್ಲಿ ನಾನು ಹಿಂದೂ, ನಾ ಮುಸ್ಲಿಮು, ಕ್ರಿಶ್ಚಿಯನು ಅದೆಲ್ಲ ಹೇಳೋ ಪ್ರಶ್ನೆ ಇಲ್ಲ. ಎವ್ರಿ ಹ್ಯೂಮನ್ ಬೀಯಿಂಗ್ ಅಪ್ ಟು ದ ಲಾಸ್ಟ್ ಹ್ಯೂಮನ್ ಬೀಯಿಂಗ್, ಅಂತ್ಯೋದಯ ಲಾಸ್ಟ್ ಪರ್ಸನ್ ತನಕ, ಅಂತೊಳಗಿರೋ ತನಕ ಅವರನ್ನು ಪ್ರೊಟೆಕ್ಟ್ ಮಾಡೋದು, ಅದು ನಾವು ಅಧಿಕಾರದಲ್ಲಿರೋರು, ಅದು ನಮ್ಮ ರಾಜಧರ್ಮ ಆನ್ ಬಿಹಾಫ್ ಆಫ್ ದ ಚೀಫ್ ಮಿನಿಸ್ಟರ್, ಮುಖ್ಯಮಂತ್ರಿಗಳ ಪರವಾಗಿ. ಸೊ ನಮಗೆ ಎಷ್ಟು, ಮತ್ತು ನಾನು ಪ್ಲಸ್ 31,000 ಜನ ನಮ್ಮೆಲ್ಲರ ಧರ್ಮ. ಸೊ ಆ ಧರ್ಮ ನಾವು ನಿಭಾಯಿಸಿದ್ವಿ. ಸೊ ಆ ಸಮಯದಲ್ಲಿ ಭಗವಂತನ ಆಶೀರ್ವಾದ ಆಯಿತು. ಸೊ ದಟ್ ವಿ ವರ್ ಏಬಲ್ ಟು. ಬಟ್ ಅಡ್ಮಿನಿಸ್ಟ್ರೇಷನ್ ನಡೆಸಬೇಕು ಅಂದರೆ ಬಿಗ್ಗಿತನ ಬೇಕು. ಯು ಕಾಂಟ್ ರನ್ ಲ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್. ಪ್ರಾಬ್ಲಿ ನನ್ನ ಮೇಲೆ ಅಲಿಕೇಷನ್ ಏನಿತ್ತು ಅಂದರೆ ಐ ವಾಸ್ ಟೂ ಟಫ್ ವಿತ್ ದ ಪೀಪಲ್. ಸೊ ದಟ್ಸ್ ವೈ ದೇ ರಿಮೂವ್ಡ್ ಮಿ ಆಫ್ಟರ್ 1 year. ಆ್ಯಂಡ್ ದೆನ್ ನೆಕ್ಸ್ಟ್ ಇಯರ್ ಯು ಸಾ ವಾಟ್ ಆಲ್ ಹ್ಯಾಪನ್. ಕ್ರಿಮೇಷನ್ ಗ್ರೌಂಡ್ಸ್ ಫಿಲ್ ಆಯಿತು, ಬೆಡ್ ಸಿಗ್ತಾ ಇರಲಿಲ್ಲ, ಆ್ಯಂಡ್ ಯು ಸೋ ವಾಟ್ ನಾಟ್. ಸೊ ನೀವು ಬಿಗ್ಗಿಗಿದ್ರೆ ಥಿಂಗ್ಸ್ ಯು ಮೇ ನಾಟ್ ಲೈಕ್ ಇಟ್ ಫಾರ್ ದ ಟೈಮ್ ಬೀಯಿಂಗ್, ಬಟ್ ಇನ್ ದ ಲಾಂಗ್ ರನ್ ವೆನ್ ಇಟ್ ಈಸ್ ಯೋರ್ ಟರ್ನ್ ಟು ಸೀಕ್ ಜಸ್ಟಿಸ್. ಈಗ ಕಳ್ಳರಿಗೆ ಬಿಟ್ಬಿಡಿ ಅಂತ ನಿಮ್ಮ ಮನೇಲಿ ಕಳ್ತಾನೆ ಅಂದರೆ ಬಿಟ್ಬಿಡಲ್ಲ ನಿಮ್ಗೆ, ನಾನು ಹೇಳಿ ಹಿಡ್ಕೊಂಡು ಹೊದೀರಿ, ಕೈಕಾಲು ಮುರಿದಾಕ್ರಿ ಅಂತ ಹೇಳ್ತೀರ ನೀವು. ಅದು ಹಾಗೆ ಅದು. ಸರ್, ಈಗ ನಿಮ್ಮ ಟೆನ್ಯೂರಲ್ಲಿ ಇಷ್ಟೆಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಾಧ್ಯ ಆಗಿದೆ. ಸೊ ಯೂಶ್ವಲಿ ಎಲ್ಲ ಜಾಬ್ಸಲ್ಲಿ ಏನಾಗುತ್ತೆ, ಓಕೆ 9 to 5 o'clock ಐ ಆಮ್ ಡನ್ ವಿತ್ ದ ಜಾಬ್. 5 ಗಂಟೆಗೆ ನನ್ನ ಕೆಲಸ ಮುಗೀತು, ನನ್ನ ಕೆಲಸ ಕಾರ್ಯ ಮುಗೀತು, ನಾನು ಮನೆಗೆ ಹೋಗ್ತೇನೆ, ಫ್ಯಾಮಿಲಿ ಪರ್ಸನ್. ಬಟ್ ನೀವು ಆ್ಯಸ್ ಅ ಫ್ಯಾಮಿಲಿ ಮ್ಯಾನ್, ನಿಮ್ಮ ಮನೆಯಲ್ಲಿ ವಾತಾವರಣ ಹೇಗೆ? ಹೌ ಆರ್ ಯು ಬ್ಯಾಲೆನ್ಸಿಂಗ್ ಸರ್ ಮನೆ ಮತ್ತು ಕೆಲಸ? ಇಷ್ಟು ದೊಡ್ಡ ಹುದ್ದೆಯಲ್ಲಿ ನೀವು ಕೆಲಸ ಮಾಡಿದ್ರಿ, ಮತ್ತು ಈಗ ಸರ್ಕಾರಕ್ಕೂ ಕೂಡ ನೀವು ಸರ್ಕಾರದಲ್ಲೂ ಕೂಡ ಏನೋ ಕಾಲಿಡ್ತಾ ಇದ್ದೀರಾ ಆ್ಯಸ್ ಆಮ್ ಆದ್ಮಿ ಪಾರ್ಟಿಯಲ್ಲಿ. ಸೊ ಹೇಗೆ ನಿಮ್ಮ ವರ್ಕ್ ಲೈಫ್ ಬ್ಯಾಲೆನ್ಸ್ ಹೇಗೆ? ಸಿ ಎಟ್ ದ ವೆರಿ ಔಟ್ಸೆಟ್ ಯು ಶುಡ್ ನಾಟ್ ಥಿಂಕ್ ದಟ್ ಯು ಕಮ್ ಹಿಯರ್ ಫಾರ್ ಎ ಜಾಬ್. ಫಸ್ಟ್ ಐ ಶುಡ್ ಸೇ ಐ ಮಸ್ಟ್ ಲವ್ ಮೈ ಪೀಪಲ್. ನನಗೆ ನಮ್ಮ ಜನರ ಮೇಲೆ ಅಪಾರವಾದ ಪ್ರೀತಿ ಇದೆ. ಅವರೆಲ್ಲರೂ ನನ್ನ ಕುಟುಂಬದ ಸದಸ್ಯರು, ಅವ್ರಿಗಾಗಿ ನಾನು ದುಡಿತಾ ಇದ್ದೀನಿ ಅಂತ. ಈಸ್ ಅ ಮದರ್ ಆ್ಯಂಡ್ ಅ ಫಾದರ್ ಎವರ್ ಟಯರ್ಡ್ ಆಫ್ ಟೇಕಿಂಗ್ ಕೇರ್ ಆಫ್ ದರ್ ಚಿಲ್ಡ್ರನ್? ನೆವರ್. ಸೊ ಐ ವರ್ಕ್ ವಿತ್ ದಟ್ ಆ್ಯಟಿಟ್ಯೂಡ್. ಐ ವಿಲ್ ನೆವರ್ ಗೆಟ್ ಟಯರ್ಡ್ ಆಫ್ ವರ್ಕಿಂಗ್ ಫಾರ್ ಮೈ ಪೀಪಲ್ ಓವರ್ ದರ್. ಆ ಕೋವಿಡ್ ಕಾಲದಲ್ಲಿ ರಾತ್ರಿ ಐ ಯೂಸ್ ಟು ಗೆಟ್ ಕಾಲ್ಸ್ ಫ್ರಮ್ ಅಮೆರಿಕಾ ದಟ್ ಅಗರ್ಭ ಶ್ರೀಮಂತರು ಅಮೆರಿಕಾದಿಂದ, ಸರ್ ನಮ್ಮ ಮನೆಯಲ್ಲಿ ಕೆಳಗಡೆ ಬೇಸ್ಮೆಂಟಲ್ಲಿ 2 BMW ಮರ್ಸಿಡೀಸ್ ಇದೆ, ಬಟ್ ನಮ್ಮ ತಂದೆ ತಾಯಿಗೆ ಅವ್ರಿಗೆ ತಿನ್ನೋಕ್ಕೆ ಊಟ ಇಲ್ಲ, ಬಿಕಾಸ್ ಡ್ರೈವರ್ ಇಲ್ಲ, ಮೇಡ್ ಇಲ್ಲ. ಸೊ ವಿ ಟು ಸೆಂಡ್ ಫುಡ್ ಫ್ರಮ್ ದಿ ಪೊಲೀಸ್ ಸ್ಟೇಷನ್. ಆ್ಯಂಡ್ ದೆನ್
whole night I used to answer calls over there, adagodu idagodu. And then my wife is also a doctor, so she also is very very responsive to all this. Esto sarti she has taken calls over there. Papa ondina ratri Sudharani, ನಮ್ಮ film actress, she was trying to help somebody with a bed, ಸಿಕ್ಕಲಿಲ್ಲ ಅವಾಗ. ಮೈ ವೈಫ್ ಪಿಕ್ಡ್ ಅಪ್ ದ ಕಾಲ್, ಶಿ ಇಸ್ ಅ ಡಾಕ್ಟರ್ ಓವರ್ ದೇರ್, ಯಾರಿಗಾರು ಫೋನ್ ಮಾಡಿ. ಸೊ ಬಿಟ್ವೀನ್ ದ ಟು ಆಫ್ ಅಸ್ ನಮಗೆ ಜನ ಮುಖ್ಯ. ನಮಗೆ ಬೇರೆ ನನಗೆ ಪ್ರಾಪರ್ಟಿ ಮಾಡಬೇಕು, ಮಾಲ್ ಕಟ್ಟಬೇಕು, ಲೇಔಟ್ ಮಾಡಬೇಕು, ಅಥವಾ ಫ್ಯಾನ್ಸಿ ಬಟ್ಟೆ ಹಾಕೋಬೇಕು, ಫ್ಯಾನ್ಸಿ ವಾಚಸ್ ಆಗಬೇಕು, ಫ್ಯಾನ್ಸಿ ಪಾರ್ಟೀಸ್. ಇಫ್ ವಿ ಆರ್ ವಿತ್ ಪೀಪಲ್, ದಟ್ ಗಿವ್ಸ್ ಅಸ್ ಎ ಹೈ. ನಮ್ಗೆ ಅದೇ ಯಾರಿಗಾದರೂ ಒಂದು ನಮ್ಮ ಆಫೀಸ್ಗೆ ನಮ್ಮ ಬಂದು ಸ್ಮೈಲಿಂಗ್ ಫೇಸಿಂದ ವಾಪಸ್ ಹೋದರೆ ನಮ್ಗೆ ಅದೇ ಒಂಥರ ದಟ್ ಈಸ್. ಆ್ಯಂಡ್ ನನ್ನ ಆಫೀಸ್ ಒಳಗೆ ಯಾರೇ ಬಂದರೂ ಸಹ ಶುಡ್ ನಾಟ್ ಗೋ ಬ್ಯಾಕ್ ಎಂಟಿ ಹ್ಯಾಂಡೆಡ್. ಇದೆಲ್ಲ ನಾವು ಹುಡುಗರಾಗೆ ನಮ್ಮ ಗ್ರ್ಯಾಂಡ್ ಮಾ ಥರ ಕಲ್ತಿತ್ತು. ಯಾರೇ ಮನೆಗೆ ಬಂದ್ರೂ ವಾಪಸ್ಸು ಬರೀ ಕೈಲಿ ಹೋಗಬಾರ್ದು ಅನ್ನೋದು. ಸೊ ಬ್ರೌನ್ಲಿ ದೋಸ್ ಡೇಸ್ ಊಟ ಕೊಟ್ಟು ಕಳಿಸ, ಐ ಮೇ ನಾಟ್ ಬಿ ಏಬಲ್ ಟು ಗಿವ್ ಫುಡ್ ಟು ಎವ್ರಿಬಡಿ, ಬಟ್ ಅಟ್ಲೀಸ್ಟ್ ಏನು ಕೆಲಸ ಮಾಡೋಕ್ಕೆ ಬಂದಿರ್ತಾರೆ. ಏನು ಮಾಡೋಕ್ಕಾಗಲಿಲ್ಲ ಅಂದ್ರೂ ಅವ್ರಿಗೆ ಸಾಂತ್ವನ ಹೇಳಿ ಧೈರ್ಯ ಕೊಟ್ಟು, ಈ ಪ್ರಾಬ್ಲಮ್ ಇವತ್ತು ಸಾಲ್ವ್ ಆಗೋಲ್ಲ ಅಂದರೆ ನಾಳೆ ಸಾಲ್ವ್ ಆಗ್ಬೋದು, ಅಥವಾ ಒಂದು ತಿಂಗಳಂದರೆ ಸಾಲ್ವ್ ಆಗ್ಬೋದು, ಅಥವಾ ಈ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಸೊ ಈ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಅಂದರೆ ಲೈಫ್ ಹ್ಯಾಸ್ ನಾಟ್ ಕಮ್ ಟು ಎನ್ ಎಂಡ್, ಡೂ ಇಟ್ ದಿಸ್ ವೇ, ಆವಾಗ ಯು ಕ್ಯಾನ್ ಸಿ ಇಟ್ ದಿಸ್ ವೇ. ಅದು ಆಗಲ್ಲ ಅಂದರೆ ಚೇಂಜ್ ಯುವರ್ ಔಟ್ಲುಕ್ ಟುವರ್ಡ್ ದಿಸ್, ಆವಾಗ ಸಾಲ್ವ್ ಆಗುತ್ತೆ. ಸೊ ಯು ಹ್ಯಾವ್ ಟು ಸೆಂಡ್, ಬಿಕಾಸ್ ಆ ಸ್ಥಾನದಲ್ಲಿ ನಿಮಗೆ ಸರ್ಕಾರ ಕೂಡಿಸಿರುವಾಗ ಜನರಿಗೆ ನಾವು ಧೈರ್ಯ ಹೇಳೋ ಸ್ಥಿತಿ ಕೂತ್ಕೋಬೇಕು ಹೊರತು ನಮ್ಮ ಅಧಿಕಾರ ಚಲಾಯಿಸಿ ಗೂಟದ ಕಾರಲ್ಲಿ ಕೂತ್ಕೊಂಡು ದಾರಿ ಬಿಡು ನಾನು ಬರ್ತಾಯಿದ್ದೀನಿ, ಅದೆಲ್ಲ ಫಾಲ್ತು. ದಟ್ ಈಸ್ ವೆರಿ ಚೀಪ್ ರೇಟ್ ವೇ ಆಫ್ ಎಕ್ಸ್ಪೀರಿಯನ್ಸಿಂಗ್ ಪವರ್. ಸರ್ಕಾರ ಅಷ್ಟು ಪೊಲೀಸ್ ಕಮಿಷನರ್ಗೆ ಅಧಿಕಾರ ಕೊಡ್ತಾ ಇರೋದು ಯಾರಿಗೋಸ್ಕರ? ನಾಟ್ ನನಗೋಸ್ಕರ ಅಲ್ಲ, ಜನರಿಗೆ ಒಳ್ಳೆಯದಾಗಲಿ ಅಷ್ಟೇ. ನಮ್ಮ ಮಾತಿಗೆ ಒಂದು ಬೆಲೆ ಇದೆ ಅಂದರೆ ಜನ ನನ್ನ ಮಾತಿಂದ ಜನರಿಗೆ ಏನು ಒಳ್ಳೆಯದಾಗತ್ತೆ ಅಂತ ಅಷ್ಟು ಮಾಡ್ಸಕ್ಕೆ. ದಟ್ ಈಸ್ ವೈ ದಟ್ ಮಚ್ ಆಫ್ ಅಥಾರಿಟಿ ಇಸ್ ಗಿವನ್ ಟು ದಿ ಪೊಲೀಸ್ ಕಮಿಷನರ್. ಸರ್, ಈಗ ಮುಂದಿನ ಭಾಸ್ಕರ್ ರಾವ್ಗಳನ್ನ ನಾವು ರೆಡಿ ಮಾಡ್ತಾ ಇದ್ದೀವಿ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಶಾಲೆಗಳಲ್ಲಿ, ನಮ್ಮ ಮನೆಗಳಲ್ಲಿ. ಸೊ ಯುವ ಪೀಳಿಗೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೋಡಿ, ನೀವು ಜನರಿಗೋಸ್ಕರ ಕೆಲಸ ಮಾಡಬೇಕು ಅಂದರೆ ತ್ಯಾಗ ಮಾಡಬೇಕು, ಮತ್ತು ಧೈರ್ಯ ಇಟ್ಕೊಳ್ಬೇಕು. ಧೈರ್ಯ ಮಾಡೋಕ್ಕೂ ನಿಮಗೆ ಆಗಲ್ಲ, ತ್ಯಾಗ ಮಾಡೋಕ್ಕೂ ಆಗಲ್ಲ ಅಂದರೆ ನಿಮಗೆ ಯಶಸ್ಸು ಬರೋದು ಭಾಳ ಕಷ್ಟ ಆಗುತ್ತೆ ನಿಮಗೆ. ಐ ಹ್ಯಾವ್ ಲೆಫ್ಟ್ 3 years ಆಫ್ ಮೈ ಸರ್ವಿಸ್ ಆ್ಯಂಡ್ ಕಮ್ ಔಟ್. ನಾನು ಪೊಲೀಸ್ ಇಲಾಖೆಯಲ್ಲಿ ಇದ್ದಿದ್ದರೆ ನಾನು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಆಗಿರ್ತಿದ್ದೆ. ತ್ಯಾಗ ಮಾಡೋಕ್ಕೆ ಧೈರ್ಯ ಬೇಕು. ಧೈರ್ಯ ಅಂದರೆ ಧೈರ್ಯಂ ಸರ್ವತ್ರ ಸಾಧನಂ ಅಂತ. ಧೈರ್ಯ ಇದ್ದರೆ ಏನು ಬೇಕಾದರೂ, ಕೇವಲ ಮಿಲ್ಟ್ರಿಗೆ ಪೊಲೀಸ್ ಒಂದೇ ಅಲ್ಲ, ನೀವು ಮಾಡ್ತಾ ಇರೋ ಕೆಲಸದಲ್ಲಿ ಕೂಡ ಒಂದು ಧೈರ್ಯ ಬೇಕು. ಬಿಕಾಸ್ ಯು ಆಲ್ಸೋ ಹ್ಯಾವ್ ಗಾಟ್ ಲಾಟ್ ಆಫ್ ಚಾಲೆಂಜಸ್, ಯು ಹ್ಯಾವ್ ಟು ಟೇಕ್ ಬೋಲ್ಡ್ ಡಿಸಿಷನ್ಸ್. ಸೊ ಯುವಕರಿಗೆ ಏನು ಹೇಳ್ತೀನಿ, ಈ ಸಣ್ಣ ಪುಟ್ಟ ಫೇಲ್ಯೂರಿಂದ ಪ್ರಪಂಚನೇ ಮುಗಿದೋಯ್ತು ಅಂತ ಅಂದ್ಕೊಂಡು ಡಿಪ್ರೆಷನ್ಗೆ ಹೋಗ್ಬಿಡೋದು, ಮುಸ್ಕೊಂಬಿಡೋದು, ದುಃಖ ಪಟ್ಕೊಳ್ಳೋದು, ಸಂಕಟ ಪಟ್ಕೊಳ್ಳೋದು, ಕಣ್ಣೀರು ಹಾಕ್ಕೊಳ್ಳೋದು, ಡೋಂಟ್ ವೇಸ್ಟ್ ಫಾರ್ ಆಲ್ ದಿಸ್. ಫೇಲ್ಯೂರ್ ಆಗಲಿಲ್ಲ ಅಂದರೆ ಜೀವನನೇ ಇಲ್ಲ. ಫೇಲ್ಯೂರ್ ಆಗಬೇಕು ನೀವು. ಐ ಇನ್ಸಿಸ್ಟ್ ಯು ಶುಡ್ ಫೇಲ್, ಐ ಇನ್ಸಿಸ್ಟ್. ದೆನ್ ಓನ್ಲಿ ಫೇಲ್ಯೂರ್ ಈಸ್ ಎ ಗುಡ್ ಟೀಚರ್. ಸ್ಕೂಲಲ್ಲಿ ಫೇಲ್ ಆಗಿಬಿಟ್ಟೆ, ಮಾರ್ಕ್ಸ್ ಬಂದಿಲ್ಲ, ನಾನು ಕರ್ರಗಿದ್ದೀನಿ, ನಾನು ಕಪ್ಪಗಿದ್ದೀನಿ, ನಾನು ದಪ್ಪಗಿದ್ದೀನಿ, ನನ್ನ ಜೊತೆ ಯಾರೂ ಮಾತಾಡ್ತಾ ಇಲ್ಲ, ನನ್ನ ಬಾಯ್ ಫ್ರೆಂಡ್ ಬಿಟ್ಬಿಟ್ಟ, ನನಗೆ ನನ್ನ ಗರ್ಲ್ ಫ್ರೆಂಡ್ ನಂಗೆ ಬಿಟ್ಬಿಟ್ಲು, ನನ್ನ ಬಾಯ್ ಫ್ರೆಂಡ್ ಇನ್ನೊಬ್ಬನಿಗೆ ಮದುವೆ ಮಾಡ್ಕೊಂಬಿಟ್ಟ. ಬಿಗ್ ಪಿಕ್ಚರ್ ಇಸ್ ದ ವರ್ಲ್ಡ್. ಅದಕ್ಕೋಸ್ಕರ ಭಗವಂತ ಭೂಮಂಡಲ ಕಳಿಸ್ಲಿಲ್ಲ. ಅವನಿಗೆ ಗೊತ್ತು ಯಾವಾಗ ಕರ್ಸ್ಕೋಬೇಕು ಅಂತ. ಲಿವ್ ಇಟ್ ಟು ಹಿಮ್. ನೀವು ಎಂಜಾಯ್ ಲೈಫ್. ಈ ಬಾಗಲ್ ಮುಚ್ಚಿದರೆ ಈ ಬಾಗಲ್ ಓಪನ್ ಮಾಡಿ, ಈ ಬಾಗಲ್ ಮುಚ್ಚಿದರೆ ಈ ಬಾಗಲ್, ಎಲ್ಲ ಬಾಗಲ್ ಮುಚ್ಚಿದರೆ ಕಿಟಕಿ ಓಪನ್ ಮಾಡಿ, ಕಿಟಕಿನ ಮುಚ್ಚಿದರೆ ಗೋಡೆ ಹೊಡೀರಿ. ಬಟ್ ಡೋಂಟ್ ಗೆಟ್ ಟ್ರ್ಯಾಪ್ಡ್. ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ, ಸತ್ತೋಗ್ತೀನಿ, ರೈಲ್ ಮುಂದೆ ಸಾಯ್ತೀನಿ, ಬೆಂಕಿ ಹಚ್ಕೊಂಡು, ನಾಟ್ ವರ್ತ್ ಇಟ್. ಇದರಿಂದ ನೀವಂತೂ ಹೊಟ್ಟೋಗ್ತೀರ. ಬದುಕಿರೋರ್ಗೆ ಮಾತ್ರ ಎಷ್ಟು ದುಃಖದಲ್ಲಿ ಅವರು ನೇಮಿರ್ತಾರೆ. ಸೊ ಧೈರ್ಯ. Fear is the biggest enemy. Conquer your fear. That is what I want to tell the youth. Conquer your fear. Failure ಬಂದೇ ಬರುತ್ತೆ. ಫೇಲ್ಯೂರ್ಗಿಂತ ದೊಡ್ಡ ಫೇಲ್ಯೂರ್ ಮೀರಿ ನಿಮ್ಮ ಮೇಲೆ ಹೋಗಬೇಕು. ನಾನು ಎಷ್ಟು ಸರ್ತಿ ಸ್ಕೂಲಲ್ಲಿ ಫೇಲ್ ಆಗಿದ್ದೀನಿ, ಕಾಲೇಜಲ್ಲಿ ಫೇಲ್ ಆಗಿದ್ದೀನಿ, 3ನೇ ಅಟೆಂಪ್ಟಲ್ಲಿ ಸಿವಿಲ್ ಸರ್ವಿಸಸ್ ಪಾಸ್ ಆಗಿದ್ದೀನಿ.
ನಾನೇನು ಸಕ್ಸಸ್ ಇವತ್ತು ನನಗೆ ಸಮಾಜ ಅಂದ್ಕೊಳ್ತಾ ಇರಬೇಕು ಐ ಆಮ್ ಎ ಸಕ್ಸಸ್ಫುಲ್ ಪೊಲೀಸ್ ಆಫೀಸರ್ ಇತ್ಯಾದಿಗಳು. ಈ ಸಕ್ಸಸ್ ನಿಮಗೆ ಮೇಲ್ಗಡೆ ಕಾಣ್ತಾಯಿದೆ, ಭೂಮಿ ಕೆಳಗಡೆ ನನ್ನ ಬೇರುಗಳಿದಲ್ಲ, ನನ್ನ ಬೇರುಗಳು ಎಷ್ಟು ಪೆಟ್ಟು ತಿಂದಿದೆ, ಎಷ್ಟು ಅವಮಾನಗಳು ನಾನು ಅನುಭವಿಸಿದ್ದೀನಿ, ಎಷ್ಟು ಬಾಗಲುಗಳಿಗೆ ಹಾಕಿದೆ, ಎಷ್ಟು ಸೋಲು ನಾನು ಅನುಭವಿಸಿದ್ದೀನಿ, ಅದು ನಿಮಗೆ ಕಾಣಲ್ಲ ನಿಮಗೆ. ಸೊ ಇದೆಲ್ಲ ಇದ್ರೇ ಅದು ಮೇಲ್ಗಡೆ ಚೆನ್ನಾಗಿರುತ್ತೆ. ವೆರಿ ವೆರಿ ವೆಲ್ ಸರ್. ಫಿಯರ್ ಅನ್ನೋದನ್ನು ನಾವು ಕಾನ್ಕರ್ ಮಾಡಬೇಕು. ವೀಕ್ಷಕರಿಗೆ ಎಲ್ಲರಿಗೂ ಸರ್ ಹೇಳಿರೋ ಪ್ರಕಾರ ಫೇಲಿಯರ್ ಇಸ್ ದ ಸ್ಟೆಪ್ಪಿಂಗ್ ಸ್ಟೋನ್ ಟು ಸಕ್ಸಸ್. ಸರ್, ಒಂದು ಪ್ರಶ್ನೆ, ಸರ್ಕಾರದ ಅಧಿಕಾರಿಗಳು ಈಗ ನೀವು ಸರ್ಕಾರಕ್ಕೆ ಬರ್ತಾ ಇದ್ದೀರಾ, ಸೊ ಅದು ಹೇಗೆ ಅವರು ತಗೊಳ್ತಾರೆ, ಅದನ್ನು ನೀವು ಹೇಗೆ ತಗೊಳ್ತಾ ಇದ್ದೀರಾ? ಆಮೇಲೆ ಆಮ್ ಆದ್ಮಿ ಪಾರ್ಟಿ ಯಾಕೆ? ಆಮ್ ಆದ್ಮಿ ಪಾರ್ಟಿ ಒಳಗೆ ನಾನು ಯಾಕೆ ಸೇರಿದೆ ಅಂದರೆ, ನನಗೆ ಓಪನ್ ಇನ್ವಿಟೇಷನ್ ಇತ್ತು ಬೇರೆ ಪಕ್ಷದಲ್ಲಿ ಕೂಡ ಹೋಗೋಕ್ಕೆ, ಯಾಕೆಂದರೆ ನಮ್ಮ ಸ್ನೇಹಿತರು ಇದ್ದಾರೆ, ಕಾಂಗ್ರೆಸ್ಸಲ್ಲಿ ಕೂಡ ಇದ್ದಾರೆ, ಬಿ ಜೆ ಪಿಲಿ ಕೂಡ ಇದ್ದಾರೆ. ಬಟ್ ನಾನು ಉದ್ದೇಶಪೂರ್ವಕವಾಗಿ ಒಂದು ಸ್ಟಾರ್ಟಪ್ ಪಾರ್ಟಿಗೆ ಸೇರಿಕೊಂಡಿದ್ದು, ಯಾಕೆಂದರೆ ಇದಕ್ಕೆ ಪ್ರೀವಿಯಸ್ ಬ್ಯಾಗೇಜ್ ಇಲ್ಲ ಇದಕ್ಕೆ, ಮತ್ತು ಇದರ ಪ್ರಣಾಳಿಕೆ ಒಳಗೆ ಕೇವಲ ಎಜುಕೇಷನ್ ಆ್ಯಂಡ್ ಹೆಲ್ತ್ ಇದೆ, ವಿಚ್ ಈಸ್ ದ ಬೇಸಿಕ್ ಥಿಂಗ್. ಒಬ್ಬ ಶ್ರೀಮಂತನಿಗೂ ಅದೇ ಬೇಕು, ಒಬ್ಬ ಬಡವನಿಗೂ ಅದೇ ಬೇಕು. ಅದಕ್ಕೆ ಈ ಟ್ರೆಡಿಷ್ನಲ್ ಪಕ್ಷಗಳು ನನ್ನ ಸ್ನೇಹಿತರು ಇರ್ಬೋದು, ಬಟ್ ನೋಡಿ ಈಗ ಚುನಾವಣೆಯೂ ಇದೆ, ಚುನಾವಣೆ ಹಿಂದೆ ಕೂಡ ನೀನು ನಾಯಿ, ನೀನು ರಾವಣ, ನೀನು ಬೆಕ್ಕು, ನೀನು ಇಲಿ, ನೀನು ಜವಾಹರ್ಲಾಲ್ ನೆಹರು ಹುಡುಗಿರ ಜೊತೆ ಸಿಗರೇಟ್ ಸೇರಿದ್ರು, ನೀವು ಸಾವರ್ಕರ್ ಹಂಗೆ ಮಾಡಿದ್ದು, ಅವ್ರು ಹಂಗೆ ಮಾಡಿದ್ರು, ನೀವು ಕಾಶ್ಮೀರ ಕೊಟ್ಬಿಟ್ರು, ಎಲ್ಲ ಫಾಲ್ತು ಬಕವಾಸ್ ಓಲ್ಡ್ ಟೈಮ್. ಯುವಕರಿಗೆ ಇದೆಲ್ಲ ಬೇಕಾಗಿಲ್ಲ. ಯುವಕರಿಗೆ ಬೇಕಾಗಿರೋದು ನನಗೆ ಒಂದು ಒಳ್ಳೆ ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣ ಸಿಗತ್ತಾ, ನನಗೆ ಒಂದು ಒಳ್ಳೆ ಕೆಲಸ ಸಿಗತ್ತಾ, ಒಳ್ಳೆ ಸಂಬಳ ಸಿಗತ್ತಾ, ನನಗೆ ಒಳ್ಳೆ ಹೆಂಡತಿ ಸಿಗ್ತಾಳಾ ಅಥವಾ ಒಳ್ಳೆ ಗಂಡ ಸಿಗ್ತಾನಾ, ನನಗೊಂದು ಒಳ್ಳೆ ಮನೆ ಸಿಗತ್ತಾ, ಒಂದು ಒಳ್ಳೆ ಕಾರ್ ಸಿಗತ್ತಾ, ನಾನು ಬಂದಿರೋ ದುಡ್ಡಲ್ಲಿ ಚೆನ್ನಾಗಿ ಎಂಜಾಯ್ ಹೆಂಗೆ ಮಾಡ್ಬೋದು. ದಟ್ ಈಸ್ ವಾಟ್ ಎವ್ರಿ ಯೂತ್ ಆಸ್ಪೈರ್ಸ್ ಫಾರ್. ಈ ಹಿಂದಿನ ಜವಾಹರ್ಲಾಲ್ ನೆಹರು, ಚೈನಾ, ಹಿಂದುತ್ವ, ಹಿಲಾಲ್, ಹಿಜಾಬ್ ತಗೊಂಡು ನಾವು ಇದಕ್ಕೆ ಮುಂದೆ ಹೋಗೋಕ್ಕೆ ಆಗೋದಿಲ್ಲ. ಅದಕ್ಕೆ ಇದೇ ದೇಶ ವಸುದೈವ ಕುಟುಂಬಕಂ ಅಂತ ಹೇಳುವಾಗ ಇವತ್ತು ನಾವು ದೇಶ ಒಳಗೆ ಈ ರೀತಿ ಕಿತ್ತಾಡ್ಕೊಳ್ತಾ ಇದ್ದರೆ ಹೇಗೆ ಸಾಧ್ಯ? ಸೊ ಇದೆಲ್ಲ ಮಾಡಬೇಕು ಅಂದರೆ ಆಮ್ ಆದ್ಮಿ ಪಾರ್ಟಿ ಇಸ್ ದ ಓನ್ಲಿ ಪಾರ್ಟಿ ದಟ್ ಐ ಹ್ಯಾವ್ ಫೆಲ್ಟ್ ಇಟ್ ಅಬೌಟ್. ಯು ಮೇ ನಾಟ್ ಅಗ್ರಿ ವಿತ್ ಮೀ, ಬಟ್ ನಾನೇನು ನೋಡ್ತಾ ಇದ್ದೇನೆ, ನೀವು JDS ಅಲ್ಲದು ನೋಡಿ, ಕಾಂಗ್ರೆಸ್ ಅಲ್ಲದು ನೋಡಿ, ಬರೀ ಈ ಹಿಂದಿನ ವಿಷಯಗಳೇ ಮಾತಾಡ್ತೀರ ನೀವು, ಮುಂದಿನ ವಿಷಯಗಳು ಆ್ಯಂಡ್ ಗುಡ್ ಗವರ್ನೆನ್ಸ್ ಆ್ಯಂಡ್ ಕರಪ್ಷನ್ ಫ್ರೀ ಅಡ್ಮಿನಿಸ್ಟ್ರೇಷನ್. ಸರ್ಕಾರದ ಕೆಲಸ ಒಂದು ವಾತಾವರಣ ತಯಾರು ಮಾಡಬೇಕು. ದೇ ಶುಡ್ ಕ್ರಿಯೇಟ್ ಅನ್ ಅಟ್ಮಾಸ್ಫಿಯರ್. ದಟ್ ಈಸ್ ವಾಟ್ ವಿ ಆರ್ ಡೂಯಿಂಗ್. ಫ್ಯಾಂಟಾಸ್ಟಿಕ್ ಸರ್, ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಕೊನೆಯ ಪ್ರಶ್ನೆ, ಈಗ ವಿ ಆರ್ ಕಮಿಂಗ್ ಕ್ಲೋಸ್ ಟು ಗಣರಾಜ್ಯೋತ್ಸವ, ರಿಪಬ್ಲಿಕ್ ಡೇ. ದೇಶಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಸಂವಿಧಾನದಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಚೆನ್ನಾಗಿ ಓದಿ, ಫಂಡಮೆಂಟಲ್ ರೈಟ್ಸ್ ಜೊತೆ, ಆ್ಯಂಡ್ ನಿಮ್ಮ ಕೈಲಾದಷ್ಟು ಫಂಡಮೆಂಟಲ್ ಡ್ಯೂಟೀಸ್ ಮಾಡಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್ ಫಾರ್ ಗಿವಿಂಗ್ ಮಿ ಆಪರ್ಚುನಿಟಿ. ಇವತ್ತಿನ ದಿನ ದೇವರ ದಯದಿಂದ ನನಗೆ ಫಸ್ಟ್ ಇಂಟರ್ವ್ಯೂ ರಿಯಲ್ ಟಾಕ್ ವಿತ್ ಡಾಕ್ಟರ್ ಸ್ಮಿತಾ ಪ್ರಭು ಸರ್ ಇಂದ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ವಿಶ್ ಸರ್ ಆಲ್ ದ ವೆರಿ ಬೆಸ್ಟ್, ಸಕ್ಸಸ್, ಹೆಲ್ತ್, ಹ್ಯಾಪಿನೆಸ್, ಪ್ರಾಸ್ಪೆರಿಟಿ. ಯಾಕಂದರೆ ನಿಮ್ಮಂಥ ಲೀಡರ್ಸಿಂದ ದಟ್ ಈಸ್ ವಾಟ್ ಐ ವಿಶ್ ಫಾರ್ ದ ಹೋಲ್ ಕಂಟ್ರಿ. ಅಬ್ಸಲ್ಯೂಟ್ಲಿ. ಅದು ಮ್ಯಾಗ್ನಾನಿಮಸ್ ಆಗಿ ನೀವೇನು ಹೇಳ್ತೀರಾ, ದೇಶ, ಜನ ನಮ್ಮದು, ನಮ್ಮವರು, ನಮ್ಮ ಜನ ಅಂತ ಏನು ಹೇಳ್ತೀರಾ, ದಟ್ ರಿಯಲಿ ಮ್ಯಾಟರ್ಸ್. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಸರ್. ತುಂಬ ಸಂತೋಷ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.